Hello guys, welcome back to my YouTube channel. ನೀವಿಲ್ಲಿಗೆ ಹೊಸೊಬ್ರಾಗಿದ್ರೆ ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಆಲ್ಟರ್ನೇಟಿವ್ ಡೇಸಲ್ಲಿ ಡೆಫಿನೆಟ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಡೆಫಿನೆಟ್ಲಿ ಐ ಆಮ್ ಶ್ಯೂರ್ ನಿಮಗೆ ಈ ವಿಡಿಯೋ ಎಂಡ್ ತನಕ ನೋಡಿದ್ಮೇಲೆ ನಿಮಗೆ ಲೈಫ್ ಮೇಲೆ ಇನ್ನೂ ಒಂದು ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಲೈಫಲ್ಲಿ ಏನಾಗ್ತಾ ಇದೆ ಆ ಸಿಚುವೇಶನ್ ಬಗ್ಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ ಫಾರ್ ಶ್ಯೂರ್. ಓಕೆ, ಸೊ ತಡ ಮಾಡೋದು ಬೇಡ. ಏನಿದೆ ಈ ವಿಡಿಯೋದಲ್ಲಿ ನಿಮಗೆ ಸ್ಪೆಷಲ್ ಮೆಸೇಜ್ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ. ಎಸ್, ನಿಮ್ಮ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ನೀವು ಏನ್ರ ಬಗ್ಗೆ ಈ ಒಂದು ಮೆಸೇಜ್ ಅಥವಾ ಈ ಒಂದು ವಿಡಿಯೋ ಆಗಿರುತ್ತೆ ಅಂತ. ಎಸ್, ನಿಮ್ಮ ಲೈಫಲ್ಲಿನ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ಆಗಿರುತ್ತೆ. ಓಕೆ, ಸೊ ಎಸ್, ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಈ ಒಂದು ವಿಡಿಯೋದಲ್ಲಿ ಇದೆ ಅಂತ. ಎಲ್ಲ ವಿಡಿಯೋ ಥರ ಈ ವಿಡಿಯೋದಲ್ಲೂ ನಿಮಗೆ 2 ಆಪ್ಷನ್ ಕೊಡ್ತೀನಿ. ಆಪ್ಷನ್ಸಿಗೆ ಹೋಗೋದಕ್ಕೂ ಮುಂಚೆ ಏನೆಲ್ಲ ಕಂಟೆಂಟ್ನ ನಾನು ಇದರಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ಪ್ರಿಪೇರ್ಡ್ ಆಗಿ ಬಂದಿದ್ದೀನಿ. ಸೊ ನೋಡೋಣ, ಫಸ್ಟ್ ನಾನು ಹೇಳ್ತೀನಿ ಏನೆಲ್ಲ ಈ ಒಂದು ವಿಡಿಯೋದಲ್ಲಿ ಏನು ಇನ್ಕ್ಲೂಡ್ ಮಾಡ್ತೀನಿ ಅಂತ. ಇನ್ ಕೇಸ್ ನಿಮಗೆ ಡೈರೆಕ್ಟಾಗಿ ಮೆಸೇಜಿಗೆ ಹೋಗೋಣ ಅಂದರೆ ಡೆಫಿನೆಟ್ಲಿ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಇದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಓಕೆ, ಸೊ ಫಸ್ಟಿಗೆ ಬಂದ್ಬಿಟ್ಟು ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ಒಂದು ಜನರಲ್ ಮೆಸೇಜ್. ಓಕೆ, ಅಂದರೆ ಅಪ್ಕಮಿಂಗ್ ಮಂತ್ಸಲ್ಲಿ ಯಾವ ಒಂದು ಎನರ್ಜಿ ಮೇಲೆ ನೀವು ಜಾಸ್ತಿ ಫೋಕಸ್ಡ್ ಆಗಿರಬೇಕು ಆ್ಯಂಡ್ ಏನು ನಿಮ್ಮ ಲೈಫ್ನ ಡಿಫೈನ್ ಮಾಡುತ್ತೆ ಅಂತ. ಆ್ಯಂಡ್ ದೆನ್ ಏನನ್ನ ನೀವು ಬಿಡ್ತಾ ಇದ್ದೀರಾ, ವಾಟ್ ಆರ್ ಯು ಲೀವಿಂಗ್ ಬಿಹೈಂಡ್, ಅಂದರೆ ಏನು ಒಂದು ಕನೆಕ್ಷನ್ ಏನು ರೀತಿಯಲ್ಲೂ ಹೆಲ್ಪ್ ಮಾಡ್ತಾ ಇಲ್ಲ ಅಂದರೆ ಅದನ್ನ ಬಿಡಬೇಕಾಗಿ ಬರುತ್ತೆ ಅನ್ಬೋದು. ಅಥವಾ ಒಂದು ಹ್ಯಾಬಿಟ್ ನಿಮಗೆ ಯಾವುದೇ ರೀತಿಯಲ್ಲೂ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇಲ್ಲ ಅಂದರೆ ಅದನ್ನ ಬಿಡಬೇಕಾಗಿ ಬರಬಹುದು ಅಂತ. ಓಕೆ, ದೆನ್ ಚಾಲೆಂಜಸ್ ಹೋಗ್ತಾ ಅಪ್ಕಮಿಂಗ್ ಡೇಸ್ ಅಥವಾ ಅಪ್ಕಮಿಂಗ್ ಮಂತ್ಸಲ್ಲಿ ಒಬ್ಸ್ಟ್ಯಾಕಲ್ಸ್ ಅಥವಾ ಚಾಲೆಂಜಸ್ ಏನಾದರೂ ಇದೆ ಅಂದರೆ ನೋಡೋಣ. ಆ್ಯಂಡ್ ದೆನ್ ನ್ಯೂ ಆಪರ್ಚುನಿಟಿ ಬಗ್ಗೆ, ಒಂದು ಕರಿಯರ್ ಆಪರ್ಚುನಿಟಿ ಆಗಿರಬಹುದು ಅಥವಾ ಏನೇ ಒಂದು ನ್ಯೂ ಚೇಂಜಸ್, ಲವ್ ಆಪರ್ಚುನಿಟಿ ಆಗಿರ್ಬೋದು, ದುಡ್ಡು ಮಾಡೋದಕ್ಕೆ ಆಪರ್ಚುನಿಟಿ ಆಗಿರ್ಬೋದು, ಏನು ಬರುತ್ತೆ ಅಂತ ನೋಡೋಣ. ಆ್ಯಂಡ್ ದೆನ್ ನಿಮಗೆ ಸಪೋರ್ಟ್ ಆ್ಯಂಡ್ ಗೈಡೆನ್ಸ್. ಓಕೆ, ಏನು ನಿಮಗೆ ಯಾವ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಇವಾಗ ಹೆಲ್ಪ್ ಮಾಡುತ್ತೆ ಅಂತ. ಆ್ಯಂಡ್ ದೆನ್ ಈ ಚಾಪ್ಟರ್ದು ಔಟ್ಕಮ್, ಓವರ್ ಆಲ್ ಔಟ್ಕಮ್, ಈಗೇನು ನಾನು ಸ್ಪೆಸಿಫಿಕ್ ಆಗಿ ಈ ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ಅದ್ರ ಔಟ್ಕಮ್ ಹೆಂಗಿರುತ್ತೆ, ನಿಮಗೆ ಫ್ರೂಟ್ಫುಲ್ ಔಟ್ಕಮ್ ಇರುತ್ತಾ ಒಂಥರ ನೆಗೆಟಿವ್ ಔಟ್ಕಮ್ ಇರುತ್ತಾ ಅಂತ. ಆ್ಯಂಡ್ ದೆನ್ ಅಡ್ವೈಸ್ ನೋಡೋಣ. ಸೊ ಇಷ್ಟನ್ನು ನಾನು ಈ ವಿಡಿಯೋದಲ್ಲಿ ಏನು ಫುಲ್ಫಿಲ್ ಮಾಡ್ತಾ ಇದ್ದೀನಿ. ಸೊ ಈ ಕಾರ್ಡ್ ಏನು ಅಂತ ನಿಮಗೆ ಕ್ವೆಶನ್ ಬರ್ತಿರ್ಬೋದು, ಏನು ಫುಲ್ ಪ್ಲೇನ್ ಆಗಿದೆ ಅಂತ. ಸೊ ಇಲ್ಲಿ ಡಿಫ್ರೆಂಟ್ ಮೆಸೇಜಸ್ ನಾನೇ ಇಂಟ್ಯೂಷನ್ನ ಯೂಸ್ ಮಾಡಿ ಆ ಪಾಯಿಂಟಿಗೆ ಬಂದಿದ್ದನ್ನು ಬರೆದಿದ್ದೀನಿ. ಸೊ ಡೆಫಿನೆಟ್ಲಿ ಐ ಆಮ್ ಡ್ಯಾಮ್ ಶ್ಯೂರ್ ಈ ಒಂದು ಮೆಸೇಜಸ್ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಅಂತ, ಹೆಲ್ಪ್ ಮಾಡುತ್ತೆ ಅಂತ ಐ ಆಮ್ ಡ್ಯಾಮ್ ಶ್ಯೂರ್. ಸೊ ಎಸ್, ಇವಾಗ ನಿಮ್ಮ ಆಪ್ಷನ್ಸ್ನ ಚೂಸ್ ಮಾಡುವಂಥ ಸಮಯ. ಇಲ್ಲಿ ನಿಮಗೆ ಡೇಟ್ ಆಫ್ ಬರ್ತ್ ಕೊಡ್ತಾ ಇಲ್ಲ, ಆಪ್ಷನ್ಸ್ ಡೈರೆಕ್ಟಾಗಿ ಇವಾಗ ಎಸ್ ನಿಮ್ಮ ಕಣ್ಮುಂದೆ ಆಪ್ಷನ್ಸ್ ಬಂದಿದೆ. ಯಾವ ಇಮೇಜ್ ಕಡೆ ನೀವು ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಾ ಇದ್ದೀರಾ, ಯಾವ ಇಮೇಜ್ ನೋಡಿದ್ರೆ ನಿಮಗೆ ಜಾಸ್ತಿ ನಿಮ್ಮ ಲೈಫ್ಗೆ ರಿಲೇಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ, ಆ ಇಮೇಜ್ನ ನೀವು ಚೂಸ್ ಮಾಡ್ಬೋದು. ಓಕೆ, ಟೈಮ್ ತಗೊಳ್ಳಿ, ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡಿ, ಫೋಕಸ್ ಮಾಡಿ ಯಾವುದಾದ್ರೂ ಒಂದು ಆಪ್ಷನ್ ಮೇಲೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಮೆನ್ಷನ್ ಆಗಿದೆ, ನೀವು ಹೋಗ್ಬೋದು. ಹೋಗೋದಕ್ಕೂ ಮುಂಚೆ ಗೈಸ್, ಇನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡಬೇಕು, ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರಿಗೆಲ್ಲ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ಟೆಕ್ಸ್ಟ್ ಮಾಡ್ಬೋದು. ಓಕೆ, ಸೊ ಎಸ್, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಬಾಯ್. ಹೆಲೋ, ಯಾರೆಲ್ಲ ಫಸ್ಟ್ ಗ್ರೂಪ್ ಆರ್ ಫಸ್ಟ್ ಆಪ್ಷನ್ನ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗಾಯ್ಸ್. ಸೊ ನೋಡೋಣ ನಿಮಗೆ ಏನೇನೆಲ್ಲ ಮೆಸೇಜ್ ಇದೆ ಅಂತ. ನಾನಂತೂ ನೆಕ್ಸ್ಟ್ ಲೆವೆಲಲ್ಲೇ ಎಕ್ಸೈಟ್ ಆಗಿದ್ದೀನಿ ನಿಮ್ಮ ಮೆಸೇಜಸ್ನ ನೋಡೋದಕ್ಕೆ, ಗ್ರೂಪ್ 1. ಆ್ಯಂಡ್ ನಾನು ಹೇಳೋದಕ್ಕೆ ಮರ್ತೆ, ಒಂದೊಂದು ಕಾರ್ಡ್ಗೂ ಇದರಲ್ಲಿ 2 ಮೆಸೇಜಸ್ನ ನಾನು ಪುಲ್ ಮಾಡ್ತಾ ಇರ್ತೀನಿ, ಸೊ ದಟ್ ನಿಮಗೆ ನಿಮ್ಮ ಲೈಫ್ ಚಾಪ್ಟರ್ ಬಗ್ಗೆ ಇನ್ ಡೆಪ್ತ್ ಡೀಟೇಲ್ಸ್ ಸಿಗಲಿ ಅಂತ. ಆ್ಯಂಡ್ ನಾನು ರಿವರ್ಸಲ್ನ ತಗೊಳ್ಳಲ್ಲ. ಓಕೆ, ಸೊ ಫಸ್ಟ್ ಮೆಸೇಜಿಗೆ ಹೋಗೋದಕ್ಕೂ ಮುಂಚೆ ಗೈಸ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಅಥವಾ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ಸೊ ಫಸ್ಟ್ ಮೆಸೇಜ್, ಥೀಮ್ ಆಫ್ ದ ನೆಕ್ಸ್ಟ್ ಇಯರ್, ಅಂದರೆ ಓವರ್ ಆಲ್ ಎನರ್ಜಿ.
ಅಂದ್ರೆ ಇವಾಗ ನಿಮ್ಮನ್ನ ನೀವು ಡಿಫೈನ್ ಮಾಡ್ಕೋಬೇಕು ಅಂದ್ರೆ ಈ ಒಂದು ವರ್ಡ್ ಹೇಳಿದ್ರೆ ಆಯ್ತು, ಇದು ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಆಗಿರುತ್ತೆ. ಅದು ಲವ್ ಮೇಲಾಗಿರ್ಬೋದು ಅಥವಾ ಕರಿಯರ್ ಮೇಲಾಗಿರಬಹುದು, ಏನ್ರ ಮೇಲಾಗಿರ್ಬೋದು, ನೋಡೋಣ. ಓಕೆ, ಫಾರ್ ಗ್ರೂಪ್ 1 ಫಸ್ಟ್ ಮೆಸೇಜ್ನ, ಓಕೆ ತುಂಬಾನೇ ಬೇಗ ಬಂತು ಫಸ್ಟ್ ಮೆಸೇಜ್ ಅನ್ಬೋದು. ಸೊ ಈ ಮೆಸೇಜ್ ಇಲ್ಲಿರ್ಲಿ. ಸೊ ಇದಕ್ಕೆ ರಿಲೇಟಬಲ್ ಆಗಿ ನಿಮಗೆ ಫರ್ದರ್ ಎಕ್ಸ್ಟ್ರಾ ಮೆಸೇಜಸ್ ಏನಿದೆ ಅಂತ ನೋಡೋಣ. ಫಾರ್ ಗ್ರೂಪ್ 1 ಇದಕ್ಕೆ ಸಪೋರ್ಟಿವ್ ಆಗಿ ಎಕ್ಸ್ಟ್ರಾ ಮೆಸೇಜಸ್ ನೋಡೋಣ. ಆಲ್ ರೈಟ್, ಓಕೆ ಇದು ಒಂದೇ ಐ ಗೆಸ್. ಓಕೆ ಒಂದೇ ಒನ್ ಮೆಸೇಜ್ ಆ್ಯಂಡ್ ದೆನ್ ಬೇಡ, ತುಂಬ ಕಷ್ಟವಾಗಿ ತೆಗಿಯೋದು ಬೇಡ, ಯಾವ್ದು ಪಡಾರ್ ಅಂತ ಬರುತ್ತೆ ಅದನ್ನು ತಗೋಬೇಕು. ಸೆಕೆಂಡ್ ಮೆಸೇಜ್. ಆಲ್ ರೈಟ್, ಸೊ ಗ್ರೂಪ್ 1 ನೋಡೋಣ ನಿಮಗೆ ಫಸ್ಟ್ ಮೆಸೇಜ್ ಏನು, ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಏನ್ರ ಬಗ್ಗೆ ಆಗಿರುತ್ತೆ ಅಂತ ನೋಡೋಣ. ಸೊ ದೇರ್ ಈಸ್ ದಿ ಹ್ಯಾಂಗ್ಡ್ ಮ್ಯಾನ್. ಓಕೆ, ಈ ಮೆಸೇಜ್ ಏನು ಹೇಳ್ತಾ ಇದೆ ಅಂದರೆ ಗ್ರೂಪ್ 1 ನೀವು ನೆಕ್ಸ್ಟ್ ಚಾಪ್ಟರ್ಗೂ ಹೋಗೋದಕ್ಕೂ ಮುಂಚೆ ಇಫ್ ಪಾಸಿಬಲ್ ಒಂದು ಸಣ್ಣ ಬ್ರೇಕ್ ತಗೋಬೇಕು, ಅಥವಾ ಸಣ್ಣ ಒಂದು ಲಾಂಗ್ ಟರ್ಮ್ ಬ್ರೇಕ್ ತಗೋಬೇಕು ನಿಮ್ಮ ಲೈಫಲ್ಲಿ. ಅಂದರೆ ಬಿಕಾಸ್ ಹ್ಯಾಂಗ್ಡ್ ಮ್ಯಾನ್ ಬಂತು ಅಂದರೆ ಇದೇನು ಹೇಳ್ತಾ ಇದೆ ಅಂದರೆ ನೀವು ನಿಮ್ಮ ಲೈಫನ್ನ ನೋಡ್ತಾ ಇರೋ ಡೈರೆಕ್ಷನ್ ಸರಿ ಇಲ್ಲ. ಫಾರ್ ಎನ್ ಎಕ್ಸಾಂಪಲ್, ಮೇ ಬಿ ನಿಮ್ಮ ಬಗ್ಗೆ ನೀವು ನೆನಪಿಸ್ಕೊಂಡಾಗ ಆ್ಯಸ್ ಅ ಬಿಸ್ನೆಸ್ ಪರ್ಸನ್ ಆಗಿ ನೀವು ನೆನಪಿಸ್ಕೊತೀರ ಅನ್ಕೊಳ್ಳಿ. ಮೇ ಬಿ ಅದು ಅಲ್ದೇ ಇರಬಹುದು. ಮೇ ಬಿ ನೀವು ಕರಿಯರ್ ಅಂದರೆ ಜಾಬ್ 10 to 7 ಜಾಬ್ನ ಪ್ರಾಪರಾಗಿ ಮಾಡ್ತೀರಾ. ಬಿಸ್ನೆಸ್ ಮೇ ಬಿ ಇವಾಗ ನಿಮಗೆ ಚಾಲೆಂಜಿಂಗ್ ಅನಿಸ್ಬಹುದು ಅನ್ನೋ ಒಂದು ಮೆಸೇಜ್. ಅಂದರೆ ನೀವು ಯಾವ ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ ಆ ಡೈರೆಕ್ಷನ್ ಪ್ರಾಪರ್ ಆಗಿಲ್ಲ, ನಿಮಗೆ ಇವಾಗ ಇವ್ಯಾಲ್ಯೂಯೇಟ್ ಮಾಡ್ತೀರಾ. ಸೊ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಟೋಟಲ್ ಆಗಿ ನಿಮ್ಮ ಒಂದು ನಿಮ್ಮ ಜೀವನದ ಬಗ್ಗೆ ಫೋಕಸ್ನ ಡಿಸ್ಟ್ರಾಕ್ಟ್ ಮಾಡುವಂಥದ್ದು, ಅಂದರೆ ಫೋಕಸ್ಸೇ ಒಂಥರ ಇವ್ಯಾಲ್ಯೂಯೇಟ್ ಮಾಡುವಂಥದ್ದು. ಅಂದರೆ ಇಷ್ಟು ದಿನ ನೀವು ಒಂದು ದಾರಿಲಿ ಹೋಗ್ತಾ ಇದ್ರೆ ಮೇ ಬಿ ನೆಕ್ಸ್ಟ್ ಚಾಪ್ಟರಿಂದ ನೀವು ಸ್ವಲ್ಪ ಹಿಂದೆ ಒಂದು ಬ್ರೇಕ್ ತಗೊಂಡು ಓಕೆ ಈ ಚಾಪ್ಟರ್ ನನಗಲ್ಲ ಅಂದ್ಬಿಟ್ಟು ನೀವು ನೆಕ್ಸ್ಟ್ ಚಾಪ್ಟರಲ್ಲಿ ಹೋಗುವಂಥ ಒಂದು ದಾರಿನ ನಾನು ನೋಡ್ತಾ ಇದ್ದೀನಿ ಗ್ರೂಪ್ 1 ನಿಮಗೆ. ಸೊ ಓವರ್ ಆಲ್ ನಿಮ್ಮ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ, ನಿಮ್ಮ ಲೈಫ್ ಬಗ್ಗೆ ಓವರ್ ಆಲ್ ನೀವು ನೋಡ್ತಿದ್ದಂಥ ರೀತಿ ಚೇಂಜ್ ಆಗುತ್ತೆ. ಅಂದರೆ ಇವಾಗ ಕರೆಂಟ್ಲಿ ನೀವು ಇಂಥ ಸಿಚುವೇಶನಲ್ಲಿ ಇದ್ದೀರಾ ಅನಿಸ್ತಾ ಇದೆ ಗ್ರೂಪ್ 1. ಅಂದರೆ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ ಲೈಫಲ್ಲಿ ಯಾವ್ದು ಡಿಸಿಷನ್ ಮಾಡಬೇಕು, ಯಾರನ್ನ ಚೂಸ್ ಮಾಡಬೇಕು, ಫ್ಯೂಚರ್ ಚೆನ್ನಾಗಿರ್ಬೇಕಂದ್ರೆ ಯಾವ ದಾರಿನ ಚೂಸ್ ಮಾಡ್ಬೇಕಂತ. ಮೇ ಬಿ ಔಟ್ಕಮ್ ಬಂದ್ಬಿಟ್ಟು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂಥ ಒಂದು ದಾರಿನ ನೀವು ಚೂಸ್ ಮಾಡ್ತೀರಾ. ಇಫ್ ಪಾಸಿಬಲ್ ಗ್ರೂಪ್ 1 ಇಟ್ಸ್ ಅನ್ ಇಂಡಿಕೇಶನ್ ಇಷ್ಟು ದಿನ ನೀವು ನಡ್ಕೊ ಬಂದಂಥ ದಾರಿ ಸರಿ ಓಕೆ, ಬಟ್ ಇನ್ಮೇಲೆ ನೀವು ಬೇರೆ ರೀತಿಯಲ್ಲಿ ಜೀವನ ತಗೊಂಡು ಹೋಗಬೇಕು, ಬೇರೆ ಒಂದು ನ್ಯೂ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಬೇಕು, ನ್ಯೂ ಲೈಟಲ್ಲಿ ನೋಡಬೇಕು. ಇಷ್ಟು ದಿನ ನಿಮಗೆ ಯಾವುದು ವರ್ಕೌಟ್ ಆಗಲ್ಲ ಅನ್ಕೊತಾ ಇದ್ರೆ ಮೇ ಬಿ ಅದು ನಿಮಗೆ ವರ್ಕೌಟ್ ಆಗಬಹುದು. ಇಫ್ ಪಾಸಿಬಲ್ ನಿಮ್ಮ ಒಂದು ಪರ್ಸೆಪ್ಷನ್ ಚೇಂಜ್ ಮಾಡ್ಕೋಬೇಕು. ಫ್ಯೂಚರ್ ಚಾಪ್ಟರಲ್ಲಿ ಮೇ ಬಿ ನೀವು ಡಿಫ್ರೆಂಟ್ ಪರ್ಸನ್ ಆಗಿ ಕಾಣಿಸ್ತೀರಾ ಅನಿಸ್ತಾ ಇದೆ. ಫಾರ್ ಅನ್ ಎಕ್ಸಾಂಪಲ್, ಇವತ್ತಿನ ತನಕ ಜನರು ನಿಮ್ಮನ್ನ ವೆರಿ ಕಾಮ್ ಪೇಷನ್ಸ್ ಇರೋ ಪರ್ಸನ್ ಆಗಿ ನೋಡ್ತಾ ಇದ್ರೆ ಫ್ಯೂಚರ್ ಚಾಪ್ಟರಲ್ಲಿ ನಿಮ್ಮನ್ನ ಜನರು ತುಂಬಾನೇ ಲೈಕ್ ಕಾಂಪಿಟೇಟಿವ್, ಅರೋಗೆಂಟ್, ಆಕ್ಟಿವ್, ಗೋಲ್ ಓರಿಯೆಂಟೆಡ್, ಹಿಂಗೆ ತುಂಬ ನಿಮ್ಮ ಒಂದು ಪರ್ಸೆಪ್ಷನ್ನೇ ಚೇಂಜ್ ಆಗುತ್ತೆ, ಇಷ್ಟರ ಮಟ್ಟಿಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಐ ಡೋಂಟ್ ನೋ ಯಾವ ಒಂದು ಎಷ್ಟು ಮಟ್ಟಿಗೆ ಡಿಫ್ರೆಂಟ್ ದಾರಿನ ನೀವು ಚೂಸ್ ಮಾಡ್ತೀರಂತ, ಬಟ್ ನೋಡೋಣ. ಎಕ್ಸ್ಟ್ರಾ ಮೆಸೇಜಸ್ 6 AM ಪಾಸಿಬಿಲಿಟಿ ಇದೆ. ನೀವು ಮೇ ಬಿ ಗ್ರೂಪ್ 1 ಎಷ್ಟು ದಿನ ಆರಾಮಾಗಿ 10 o'clock ಹೇಳ್ತಾ ಇದ್ರಿ ಅನ್ಸುತ್ತೆ, ಅಥವಾ 9 o'clock ಹೇಳ್ತಾ ಇದ್ರಿ. ಆ್ಯಕ್ಚುಲಿ ನಿಮ್ಮ ಡೇ ಸ್ಟಾರ್ಟ್ ಆಗ್ತಿದ್ದು ಮೇ ಬಿ ಫ್ರಮ್ 10, 11 ಹಿಂಗಾಗಿತ್ತು ಅನ್ಸುತ್ತೆ. ಬಟ್ ಇಟ್ಸ್ ಅನ್ ಇಂಡಿಕೇಶನ್ ಗ್ರೂಪ್ 1 ಇವತ್ತಿಂದ ಅಂದರೆ ನೆಕ್ಸ್ಟ್ ಚಾಪ್ಟರಿಂದ ನೀವು ಏನೋ 6 AMಗೆ ನಿಮ್ಮ ಒಂದು ಡೈಲಿ ರೋಟೀನ್ ಸ್ಟಾರ್ಟ್ ಆಗಬೇಕು, ಸ್ಟಾರ್ಟ್ ಮಾಡಬೇಕಂತ ಒಂದು ಪರಿಸ್ಥಿತಿ ಬರುತ್ತೆ. ಅಥವಾ 6 AMಗೆ ನೀವು ಆಕ್ಟಿವ್ ಆಗಿ ಎದ್ದು ಲೈಕ್ ಎಕ್ಸಸೈಸ್ ಮಾಡೋದು, ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡೋದು. ಮೇ ಬಿ ಇಷ್ಟು ದಿನ ನಿಮಗೆ ಫೀಲ್ ಆಗ್ತಾ ಇತ್ತು ಅನ್ಸುತ್ತೆ ಗ್ರೂಪ್ 1 ಎಲ್ಲೋ ಒಂದು ಕಡೆ ನಿಮ್ಮ ಎನರ್ಜಿನ ನೀವು ವೇಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ನನ್ನಲ್ಲಿ ಇನ್ನೂ ಪೊಟೆನ್ಷಿಯಲ್ ಇದೆ, ನನಗೆ ಅದನ್ನ ಹೊರಗೆ ತಗೋಬರಕ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಅನ್ಸುತ್ತೆ. ಅಥವಾ ಎಲ್ಲೋ ಒಂದು ಕಡೆ ಗ್ರೂಪ್ 1 ನಿಮ್ಮನ್ನ ನೀವು ಎನರ್ಜಿ ಇದ್ರೂ ನನ್ನದ ಯೂಸ್ ಮಾಡ್ಕೊಂತಿರ್ಲ್ವಲ್ಲ ಅನ್ನೋ ಒಂದು ರಿಗ್ರೆಟ್ ಅಲ್ಲಿ ಇದ್ರಿ ಅನ್ಸುತ್ತೆ. ಇಟ್ಸ್ ಅನ್ ಇಂಡಿಕೇಶನ್ ನೆಕ್ಸ್ಟ್ ನಿಮ್ಮ ಒಂದು ಚಾಪ್ಟರ್ ಗ್ರೂಪ್ 1 6 AM ಇಂದ ನೀವು ಸ್ಟಾರ್ಟ್ ಮಾಡ್ತೀರ ಲೈಫ್ನ.
ಲೈಫ್ ಸ್ಟೈಲ್ನ, ನಿಮ್ಮ ರೋಟೀನ್ ಚೇಂಜ್ ಮಾಡ್ಕೊತೀರಾ ಅನ್ನಿಸ್ತಾ ಇದೆ. ಮೇ ಬಿ ಇಷ್ಟು ದಿನ ನಿಮ್ಮ ಒಂದು ಕುಕಿಂಗ್ ನೀವು ಮಾಡ್ಕೊತಾನೆ ಇರಲಿಲ್ಲ ಅನಿಸುತ್ತೆ, ಬಟ್ ಇನ್ಮೇಲೆ ನಿಮ್ಮ ಕುಕಿಂಗ್ ನೀವೇ ಮಾಡ್ಕೊಳ್ಳೋದು, ನಿಮ್ಮ ಒಂದು ಡಯಟ್ನ ನೀವೇ ಫಾಲೋ ಅಪ್ ಮಾಡೋದು, ಯಾರಿಗೂ ಡಿಪೆಂಡೆಂಟ್ ಆಗಿರಲ್ಲ. ಇಟ್ಸ್ ಅ ವೆರಿ ಹೆಲ್ದಿ ರೋಟೀನ್ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ ಗ್ರೂಪ್ 1. ಸೊ ನೋಡೋಣ, ಮೇ ಬಿ ನೀವು ಅನ್ಕೊಂಡೇ ಇರಲ್ಲ ಅನ್ಸುತ್ತೆ ನನ್ನ ಲೈಫಲ್ಲೂ ಹಿಂಗೆ ಇಷ್ಟೊಂದು ನಾನು ಆಕ್ಟಿವ್ ಆಗ್ತೀನಿ ಅಂತ. ನೈಟ್ ಟೈಮ್ ಪಾಸಿಬಿಲಿಟಿ ಇದೆ, ಇನ್ಮೇಲೆ ನಿಮ್ಮ ವರ್ಕ್ ಶಿಫ್ಟ್ ನೈಟ್ ಟೈಮ್ ಶಿಫ್ಟ್ ಆಗೋ ಪಾಸಿಬಿಲಿಟಿ ಇದೆ. ಬಿಕಾಸ್ ನಾನು ನೋಡ್ತಾ ಇದ್ದೀನಿ ಗ್ರೂಪ್ 1 ತುಂಬಾ ಆಕ್ಟಿವ್ ಆಗ್ತಾ ಇದ್ದೀರಾ. ನಿಮ್ಮಲ್ಲಿರೋ ಒಂದು ಲೇಸಿನೆಸ್ನ ನೀವು ತಳ್ಳಿಬಿಟ್ಟು ನನಗೆ ಇನ್ನೂ ಪೊಟೆನ್ಷಿಯಲ್ ಇದೆ ಅಂತ ಏನೋ ಒಂದು ಇಲ್ಲಿ ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ನಾನು ನೈಟ್ ಟೈಮ್ ಆಕ್ಟಿವ್ ಆಗಿ ವರ್ಕ್ ಮಾಡೋದನ್ನ ನೋಡ್ತಾ ಇದ್ದೀನಿ. 6 AM ಎದ್ದು ನಿಮ್ಮ ರೂಟೀನ್ ಸ್ಟಾರ್ಟ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಇಲ್ಲ ಒಂದ್ ಕಡೆ ನೀವು ಬ್ಯುಸಿ ಆಗ್ತೀರಾ ಅಂತ ಫೀಲ್ ಆಗ್ತಾ ಇದೆ ಗ್ರೂಪ್ 1. ವೆರಿ ಸ್ಪೆಷಲ್ ಮೆಸೇಜ್ ಬಂದಿದೆ ಗ್ರೂಪ್ 1 ಅವ್ರಿಗೆ. ಐ ಡೋಂಟ್ ನೋ ಎಷ್ಟು ಮಟ್ಟಿಗೆ ನಿಮ್ಮ ಲೈಫ್ ಚೇಂಜ್ ಆಗ್ತಾ ಇದೆ, ನೋಡೋಣ. ಅದಕ್ಕೆ ಪಕ್ಕಾ ಕ್ಲಾರಿಟಿ ಸಿಗುತ್ತೆ. ಈ ವಿಡಿಯೋನ ನೋಡ್ತಾ ಇರಿ, ಎಂಡ್ವರೆಗೂ ನೋಡಿ ಗ್ರೂಪ್ 1. ವಿತೌಟ್ ಎನಿ ಡೌಟ್ ನಿಮಗೊಂದು ಕ್ಲಾರಿಟಿ ಸಿಕ್ಕೇ ಸಿಗುತ್ತೆ ಈ ವಿಡಿಯೋದಲ್ಲಿ, ಅಷ್ಟು ನಾನು ಅಶ್ಯೂರೆನ್ಸ್ ಕೊಡ್ಬೋದು ನಿಮಗೆ. ಇದೆಲ್ಲಿರಲಿ, ನೆಕ್ಸ್ಟ್ ನೋಡೋಣ ಗ್ರೂಪ್ 1 ಅವ್ರಿಗೆ ಏನನ್ನ ನೀವು ಬಿಡ್ತಾ ಇದ್ದೀರಾ ಇವಾಗ. ಏನ್ ನನಗಿದು ವರ್ಕೌಟ್ ಆಗ್ತಾ ಇಲ್ಲ ಗುರು, ನನಗಿದು ಬೇಡ, ನನಗಿದು ಸರಿ ಹೋಗ್ತಾ ಇಲ್ಲ, ಇದನ್ನ ನಾನು ಬಿಟ್ಬೇಡ, ಈ ಒಂದು ದಾರಿನ ನಾನು ಚೂಸ್ ಮಾಡ್ಕೊಂಡಿದ್ದು ತಪ್ಪು, ಬಟ್ ಚೂಸ್ ಮಾಡಿದೀನಿ, ಬಟ್ ಲೆಟ್ ಮಿ ಲೀವ್ ಇಟ್, ಬಿಟ್ಬಿಡೋಣ ಅಂತ ಅನ್ಕೊಂತಿರೋದು ಏನು. ನನಗೆ ಇಲ್ಲಿವರೆಗೆ ಇದು ಯಾವುದೇ ರೀತಿಯಾಗಿ ಉಪಯೋಗ ಆಗಿಲ್ಲ, ಇನ್ಮೇಲೆ ಆಗೋದು ಇಲ್ಲ ಅಂತ ಧೈರ್ಯ ಮಾಡ್ಬಿಟ್ಟು ನೀವು ಬಿಡ್ತಿರೋವಂಥ ಒಂದು ವಿಷಯ ಏನಾಗಿರುತ್ತೆ ನಿಮ್ಮ ಲೈಫಲ್ಲಿ ಇನ್ನು ಗ್ರೂಪ್ 1. ಸೊ ನೋಡೋಣ ಏನು ಮೆಸೇಜ್ ಇದೆ ಗ್ರೂಪ್ 1ಗೆ ಅಂತ. ಆಲ್ ರೈಟ್, ಒಂದು ಮೆಸೇಜ್ ಬಂದಿದೆ. ದೇವ್ರೆ, ಇದಕ್ಕೆ ಸರಿಯಾಗಿ ಇನ್ನೊಂದು 2 ಮೆಸೇಜ್, ಇಂಪಾರ್ಟೆಂಟ್ ಮೆಸೇಜ್ ಏನಿದೆ ಗ್ರೂಪ್ 1 ಅವ್ರಿಗೆ ನೋಡೋಣ. ತುಂಬಾ ಆಕ್ಟಿವ್ ಆಗ್ತಾ ಇದ್ದೀರಾ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ. ತುಂಬಾನೇ ಆಕ್ಟಿವ್ ಆಗ್ತಾ ಇದ್ದೀರಾ. ಲೇಸಿನೆಸ್ನ ನೀವು ಬಿಟ್ಟು ಬರ್ತಾ ಇದ್ದೀರಾ. ಒನ್ ಥಿಂಗ್ ಗ್ರೂಪ್ 1, ಐ ಗೆಸ್ ನಾನು ದೇವ್ರನ್ನ ಸ್ವಲ್ಪ ಹಿಂದೆ ಇಡ್ತೀನಿ. ದೇವ್ರೆ ಕ್ಷಮಿಸ್ಬಿಡಪ್ಪ. ಓಕೆ, ಸೊ ನೆಕ್ಸ್ಟ್ 2 ಮೆಸೇಜಸ್ ಬಂದಿದೆ ಗ್ರೂಪ್ 1 ಅವ್ರಿಗೆ. ಸೊ ನೋಡೋಣ ಏನು ಮೆಸೇಜಸ್ ಇದೆ ಗ್ರೂಪ್ 1 ನಿಮಗೆ ಇಲ್ಲಿ ಅಂತ. ಸೊ ಏನ ನೀವು ಬಿಡ್ತಾ ಇದ್ದೀರಾ, ಏನು ನಿಮಗೆ ಇನ್ನು ನೆಕ್ಸ್ಟ್ ಫ್ಯೂಚರ್ ಡೇಸ್ಗೆ ಇದು ಬಿಟ್ಟರೆ ಒಳ್ಳೇದು. ಓಕೆ, ಮೆಜಿಷಿಯನ್. ಓಕೆ, ಮೆಜಿಷಿಯನ್ನ ನೀವು ಬಿಡ್ತಾ ಇದ್ದೀರಾ ಅಂದರೆ ಮೇ ಬಿ ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡೋದನ್ನ ಬಿಡ್ತಾ ಇದ್ದೀರಾ. ಮೇ ಬಿ ಇಷ್ಟು ದಿನ ನೀವು ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರಿ, ಇಷ್ಟು ದಿನ ತುಂಬ ರಿಸ್ಕ್ ತಗೊತಾ ಇದ್ರಿ ಅನ್ಸುತ್ತೆ ಲೈಫಲ್ಲಿ. ಇಷ್ಟು ದಿನ ನಿಮ್ಮ ಜೊತೆ ಏನು ರಿಸೋರ್ಸಸ್ ಇದೆ ಅದನ್ನೆಲ್ಲ ನಾನು ಯೂಸ್ ಮಾಡ್ಕೋತೀನಿ ಅಂತ ಇದ್ರಿ ಅನ್ಸುತ್ತೆ. ಬಟ್ ಇನ್ಮೇಲಿಂದ ಗ್ರೂಪ್ 1 ಪಾಸಿಬಿಲಿಟಿ ಇದೆ. ಯಾವ್ದ್ಯಾವ್ದೋ ನ್ಯೂ ಸ್ಟಾರ್ಟ್ನ ನೀವು ಮಾಡೋದಕ್ಕೆ ಹೋಗಲ್ಲ. ತಲೆಗೆ ಬಂದಿದ್ದೆಲ್ಲ ಅದಕ್ಕೆಲ್ಲ ಒಂದು ಟ್ರೈ ಕೊಡೋಣ ಅನ್ನೋದಕ್ಕೆ ಹೋಗಲ್ಲ ನೀವು. ಪ್ಲಾನ್ ಬಂದಿದ್ದಕ್ಕೆಲ್ಲ ಸರಿ ಇದನ್ನು ಒಂದು ಟ್ರೈ ಮಾಡೋಣ ಅನ್ನೋದಕ್ಕೆ ಹೋಗಲ್ಲ. ಮೇ ಬಿ ಯಾವುದೋ ಒಂದೇ ಪ್ಲಾನಿಗೆ ಸ್ಟಿಕ್ ಆನ್ ಆಗ್ತೀರಾ. ಇನ್ಮೇಲೆ ಕ್ರಿಯೇಟಿವ್ ಪ್ಲಾನ್ಸ್ ಬಂದ್ರೂ ನೀವು ಒಂದೇ ಪ್ಲಾನಿಗೆ ಸ್ಟಿಕ್ ಆನ್ ಆಗೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ಇಫ್ ಪಾಸಿಬಿಲಿಟಿ ಇದೆ, ಇಷ್ಟು ದಿನ ನಿಮ್ಮ ತಲೆಯಲ್ಲಿ ತುಂಬ ಐಡಿಯಾಸ್ ಇತ್ತು, ಪ್ಲಾನ್ಸ್ ಇತ್ತು ಲೈಫ್ ಬಗ್ಗೆ, ಅದು ಮಾಡ್ಬೇಕು ಇದು ಮಾಡಬೇಕು ಅಂತ ತುಂಬ ಏನೇನೇನೋ ಐಡಿಯಾಸ್ ಇತ್ತು. ಅದನ್ನೆಲ್ಲದನ್ನು ಒಟ್ಟಿಗೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರಿ ಅನ್ಸುತ್ತೆ ಗ್ರೂಪ್ 1. ಬಿಕಾಸ್ ನಿಮ್ಗೆ ಡೆಫಿನೆಟ್ಲಿ ರಿಸೋರ್ಸ್ ಇದೆ, ಅಂದರೆ ಫಿನಾನ್ಷಿಯಲಿನೂ ಅಷ್ಟು ಪ್ರಾಬ್ಲಮ್ಯಾಟಿಕ್ ಅನ್ನಿಸ್ತಾ ಇಲ್ಲ, ಅಥವಾ ಅಟ್ ದ ಸೇಮ್ ಟೈಮ್ ಐಡಿಯಾಸು ತುಂಬಾ ಇತ್ತು, ನಿಮಗೆ ಪ್ಲ್ಯಾನ್ಸು ತುಂಬಾ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಐ ಫೀಲ್ ಗ್ರೂಪ್ 1 ಇನ್ಮೇಲೆ ನೀವು ಬಂದಿದ್ದೆಲ್ಲ, ನನಗೆ ತಲೆಗೆ ಬಂದಿದ್ದೆಲ್ಲ ಮಾಡ್ತೀನಿ ಅನ್ನೋದಕ್ಕೆ ಹೋಗಲ್ಲ, ಎಲ್ಲದಕ್ಕೂ ಒಂದು ಟ್ರೈ ಕೊಡ್ತೀನಿ ಅನ್ನೋದಕ್ಕೆ ಹೋಗಲ್ಲ. ಮೇ ಬಿ ಒಂದೇ ಒಂದು ಪ್ಲಾನಿಗೆ ಸ್ಟಿಕ್ ಆನ್ ಆಗ್ತೀರಾ, ಯಾವುದೇ ರೀತಿ ಡಿಸ್ಟ್ರಾಕ್ಟ್ ಆಗಲ್ಲ. ಮೇ ಬಿ ನೀವು ಅಂದ್ಕೊಂಡೇ ಇರಲ್ಲ ಅನ್ಸುತ್ತೆ ನಾನು ಈ ಥರ ಒಂದಕ್ಕೆ ಸ್ಟಿಕ್ ಆನ್ ಆಗ್ತೀನಿ ಅಂತ. ಬಟ್ ಎಸ್, ನೆಕ್ಸ್ಟ್ ಚಾಪ್ಟರಲ್ಲಿ ಒಂದೇ ಪ್ಲಾನಿಗೆ ಸ್ಟಿಕ್ ಆನ್ ಆಗ್ತೀರಾ, ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇರ್ತೀರಾ. ಅದು ಬಿಟ್ಕೊಂಡು ಇನ್ನೊಂದು ಡೈರೆಕ್ಷನ್ ತಗೊಳ್ಳೋದು ಇದೆಲ್ಲ ಮಾಡಲ್ಲ ಗ್ರೂಪ್ 1. ಮೆಸೇಜಸ್ ನೋಡೋಣ. ಸೊ ದೇರ್ ಈಸ್ ನಥಿಂಗ್ ಟು ಹೈಡ್. ಸೊ ಐ ಗೆಸ್ ನೆಕ್ಸ್ಟ್ ಚಾಪ್ಟರಲ್ಲಿ ನೀವು ಯಾರಿಗೂ ಹೆದರ್ಕೊಳ್ಳಲ್ಲ, ಯಾರಿಗೂ ಕಾನ್ಷಿಯಸ್ ಆಗಿರಲ್ಲ. ಮೇ ಬಿ
ಇವ್ರೇನು ಅನ್ಕೊಂತಾರೋ ಅವ್ರೇನು ಅನ್ಕೊಂತಾರೋ ಅನ್ನೋ ಒಂದು ಮಾವನ ಬಿಟ್ಬಿಡ್ತೀರಿ ನೀವು. ಐ ಫೀಲ್ ಏನು ಅನಿಸ್ತಾ ಇದೆ ಅದನ್ನ ಡೈರೆಕ್ಟಾಗಿ ಹೇಳ್ತೀರಾ. ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅಂತ ಇದೆ, ಏನು ಸಾಧಿಸ್ಬೇಕು ಅಂತಿದೆ ಅದನ್ನ ಡೈರೆಕ್ಟಾಗಿ ಧೈರ್ಯವಾಗಿ ಹೇಳ್ತೀರಾ ಜನರ ಮಧ್ಯೆ. ಅದನ್ನ ಬಿಟ್ಕೊಂಡು ಅವ್ರು ನಿಮ್ಮನ್ನ ಹೆಂಗೆ ಆಕ್ಸೆಪ್ಟ್ ಮಾಡ್ತಾರೋ, ಅವ್ರು ನಿಮ್ಮನ್ನ ಹೆಂಗೆ ಇದನ್ನ ತಗೊಂತಾರೋ, ಹೆಂಗೆ ನಿಮ್ಮನ್ನ ಜಡ್ಜ್ ಮಾಡ್ತಾರೋ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಐ ಫೀಲ್ ನಿಮ್ಮ ಒಂದು ಪರ್ಸ್ನಾಲಿಟಿಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ನೀವು ಚೂಸ್ ಮಾಡಿರುವಂಥ ದಾರಿಲಿ ನಿಮ್ಮ ಮೇಲೆ ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಇರುತ್ತೆ. ಬೇರೆಯವ್ರು ಯಾರೋ ಒಂದು ಬಂದು ನಿಮಗೆ ಪುಷ್ ಕೊಡಲಿ ಅಂತ ವೆಯ್ಟ್ ಮಾಡ್ತಾ ಇರಲ್ಲ. ನಿಮಗೆ ಏನು ಅನಿಸ್ತಾ ಇದೆ ಅದನ್ನ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀರಾ. ಸೊ ದೇರ್ ಈಸ್ ಸಮಥಿಂಗ್ ಇನ್ ದ ರೈನ್. ಓಕೆ ಓಕೆ, ಗ್ರೂಪ್ ಒಂದು ಸ್ಪೆಷಲ್ ಮೆಸೇಜ್ ಬರ್ತಾ ಇದೆ. ಮೇ ಬಿ ಈ ಗ್ರೂಪ್ ಚೂಸ್ ಮಾಡಿದವರಿಗೆ ರೈನ್ ಅಂದರೆ ಮಳೆ ಅಂದರೆ ಒಂದು ಸ್ಪೆಷಲ್ ಪ್ರಿಯಾರಿಟಿನೇ ಇದೆ ನಿಮ್ಮ ಲೈಫಲ್ಲಿ ಅಂತ ನೋಡ್ತಾ ಇದ್ದೀನಿ. ಮಳೆಗಾಲಕ್ಕೆ, ಮಳೆ ಬರ್ತಿರೋ ಸಮಯಕ್ಕೆ ತುಂಬ ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ನೋಡ್ತಾ ಇದ್ದೀನಿ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ನೀವು ಈ ಒಂದು ಡಿಫ್ರೆಂಟ್ ರೀತಿಯಲ್ಲಿ ಥಿಂಕ್ ಮಾಡೋದನ್ನ ಓವರ್ಕಮ್ ಮಾಡ್ತೀರಾ. ಆ್ಯಂಡ್ ಇಟ್ಸ್ ಅನ್ ಇಂಡಿಕೇಶನ್ ಗ್ರೂಪ್ 1 ಮಳೆ ಬಗ್ಗೆ ಏನೋ ಹೇಳ್ತಾ ಇದೆ ಇಲ್ಲಿ. ನಿಮಗೂ ಮಳೆಗೂ ಏನೋ ಸಂಬಂಧ ಇದೆ ಗ್ರೂಪ್ 1 ವಿತೌಟ್ ಎನಿ ಡೌಟ್. ಬಟ್ ಫಾರ್ ಅ ಟೈಮ್ ಬೀಯಿಂಗ್ ಇದನ್ನ ನೀವು ಇಗ್ನೋರ್ ಮಾಡ್ತೀರಾ. ಏನೋ ಮಳೆ ಬಗ್ಗೆ ಏನಿಲ್ಲ, ಎಕ್ಸಾಕ್ಟ್ ಮೆಸೇಜ್ ಬರ್ತಾ ಇದೆ ಗ್ರೂಪ್ 1 ಅವ್ರಿಗೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಎಕ್ಸ್ಟ್ರಾ ಡಿಸೈರ್ಸ್, ಎಕ್ಸ್ಟ್ರಾ ಆಸೆಗಳು ಅದನ್ನೆಲ್ಲ ಒಂದು ಸ್ವಲ್ಪ ಬಿಟ್ಟು ಬರ್ತಾ ಇದ್ದೀರಾ ಅಂತ ಫೀಲ್ ಆಗ್ತಾ ಇದೆ. ಮೇ ಬಿ ಇಷ್ಟು ದಿನ ಸ್ವಲ್ಪ ನೀವು ಚೈಲ್ಡಿಶ್ ಆಗಿ ಥಿಂಕ್ ಮಾಡ್ತಾ ಇದ್ರಿ, ಲೈಫ್ನ ಸ್ವಲ್ಪ ಲೈಟಾಗಿ ತಗೊತಾ ಇದ್ರಿ ಅನಿಸುತ್ತೆ. ಬಟ್ ಇಟ್ಸ್ ಎನ್ ಇಂಡಿಕೇಶನ್ ನೀವು ತುಂಬ ಸೀರಿಯಸ್ನೆಸ್ ಬರುತ್ತೆ ನಿಮ್ಮ ಲೈಫಲ್ಲಿ ಆ್ಯಂಡ್ ತುಂಬ ಫೋಕಸ್ಡ್ ಆಗಿರ್ತೀರ. ಮೋರ್ ಓವರ್ ಏನು ನಿಮಗೆ ವರ್ಕೌಟ್ ಆಗ್ತಾ ಇಲ್ಲ ಅಂದರೆ ಎಷ್ಟು ದಿನ ಎಲ್ಲರಿಂದ ಹೈಡ್ ಮಾಡಿ ಬದುಕೋದು, ಹೈಡ್ ಮಾಡಿ ಏನೋ ಒಂದು ಅಚೀವ್ ಮಾಡೋದಕ್ಕೆ ಟ್ರೈ ಮಾಡೋದು, ಬೇರೆಯವ್ರ ಸಪೋರ್ಟ್ ಬೇಡ, ದಟ್ ಈಸ್ ವೆರಿ ಮಚ್ ಟ್ರೂ. ಬಟ್ ಎಲ್ಲೋ ಒಂದು ಕಡೆ ನೀವು ಹೈಡ್ ಮಾಡ್ಕೊಂಡು ಬರ್ತಾ ಇದ್ರಿ ಅನಿಸುತ್ತೆ ನಿಮ್ಮ ಒಂದು ಡ್ರೀಮ್ಸ್ ಅಥವಾ ನಿಮ್ಮ ಒಂದು ಡಿಸೈರ್ಸ್ನ. ಇನ್ಮೇಲೆ ನೀವು ಅದನ್ನು ಹೈಡ್ ಮಾಡಲ್ಲ ಅಂತ ನೋಡ್ತಾ ಇದ್ದೀನಿ. ಲೈಫಲ್ಲಿ ಏನು ಮಾಡಬೇಕು ಅದು ನಿಮ್ಮ ಡಿಸಿಷನ್ನೇ ಆಗಿರುತ್ತೆ. ಯಾರ್ದೋ ಡಿಸಿಷನ್ ವೆಯ್ಟ್ ಮಾಡ್ಕೊಂಡು ಕೂರೋದು ಇದನ್ನು ನೋಡ್ತಾ ಇಲ್ಲ ನಾನು ಗ್ರೂಪ್ 1. ಸೊ ಎಸ್, ತುಂಬ ಒಂದು ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಿರೋದನ್ನು ನೋಡ್ತಾ ಇದ್ದೀನಿ. ಏನು ಮಾಡಬೇಕು ಅದನ್ನ ಮಾಡೋ ಒಂದು ಮನೋಭಾವ ಇರುತ್ತೆ ನಿಮಗೆ. ಸೊ ನೆಕ್ಸ್ಟ್ ನೋಡೋಣ, ಕೀ ಚಾಲೆಂಜ್ ಅಂದರೆ ನೆಕ್ಸ್ಟ್ ಚಾಪ್ಟರಲ್ಲಿ ಯಾವ ಒಂದು ಇಂಪಾರ್ಟೆಂಟ್ ಲೆಸನ್ನ ನೀವು ಕಲಿತೀರಾ, ಏನನ್ನ ನೀವು ಇವಾಗ ಓವರ್ಕಮ್ ಮಾಡಬೇಕು ನೆಕ್ಸ್ಟ್ ಚಾಪ್ಟರಲ್ಲಿ ಮುಂದೆ ಹೋಗ್ಬೇಕಂದ್ರೆ ಗ್ರೂಪ್ 1 ಅವರು. ಸೊ ಮೆಸೇಜ್ ಓಕೆ ನೋಡೋಣ. ಫಸ್ಟ್ ನಾನು ಇದಕ್ಕೆ ಎಕ್ಸ್ಟ್ರಾ ಮೆಸೇಜಸ್ನ ಪುಲ್ ಮಾಡ್ಕೊಬಿಡ್ತೀನಿ. ಇದು ಹಿಂಗಿರಲಿ. ಸೊ ಎಕ್ಸ್ಟ್ರಾ ಮೆಸೇಜಸ್ ಗಾಡ್ ಗ್ರೂಪ್ 1 ಅವ್ರಿಗೆ ಎಕ್ಸ್ಟ್ರಾ ಮೆಸೇಜಸ್ ನೋಡೋಣ. ಗ್ರೂಪ್ 1 ಅಡಿಷ್ನಲ್ ಮೆಸೇಜ್. ವಾವ್, ಫಸ್ಟ್ ಟೈಮ್ ಇದು ಬಿದ್ದಿದ್ದು ಅಂದರೆ ಒಂದು ಮೆಸೇಜ್ ಬಂದಿದೆ. ಓಕೆ, 2 ಮೆಸೇಜ್ ಬಂದಿದೆ ಗ್ರೂಪ್ 1 ಅವ್ರಿಗೆ. ನೋಡೋಣ. ಓವರ್ಕಮ್ ಜಸ್ಟಿಸ್. ಒನ್ ಥಿಂಗ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 3 ಮೇಜರ್ ಆರ್ಕಾನ, ಇಲ್ಲಿ 1 ಮೇಜರ್, 2 ಮೇಜರ್, 3 ಮೇಜರ್. ಸೊ ಡೆಫಿನೆಟ್ಲಿ ಗ್ರೂಪ್ 1 ನೆಕ್ಸ್ಟ್ ಚಾಪ್ಟರ್ ಏನಿದೆ ಲೈಫಲ್ಲಿ ನಿಮ್ಮದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ, ವೆರಿ ಎಫೆಕ್ಟಿವ್ ಚಾಪ್ಟರ್ ಆಗಿರುತ್ತೆ. ಆ್ಯಂಡ್ ನಿಮ್ಮ ಒಂದು ಡಿಸಿಷನ್ ಏನು ತಗೊತೀರ ನೀವು, ಅದು ಲೈಫ್ ಲಾಂಗ್ಗೆ ನಿಮಗೆ ಎಫೆಕ್ಟ್ ಆಗುತ್ತೆ. ಲೈಫ್ ಲಾಂಗ್ ಪ್ರಾಪರಾಗಿ ಲೈಫ್ ಲೀಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬ ಡಿಫಿಕಲ್ಟ್ ಚಾಯ್ಸಸ್ ಮಾಡಬೇಕಾಗಿ ಬರುತ್ತೆ ಗ್ರೂಪ್ 1 ಅವರೇ. ಬಿಕಾಸ್ ಏನೋ ಒಂದು ಕಟ್ ಆಫ್ ಮಾಡ್ತಾ ಇದ್ದೀರಾ ಫ್ಯೂಚರಲ್ಲಿ, ನೆಕ್ಸ್ಟ್ ಚಾಪ್ಟರಲ್ಲಿ ಏನೋ ಒಂದು ಬೇಡ ಅಂತ ಫಾರ್ ಎವರ್ ಅದನ್ನ ಬಿಡ್ತಾ ಇದ್ದೀರಾ. ಅದು ರಿಲೇಷನ್ಶಿಪ್ ಆಗಿರಬಹುದು. ಬಿಕಾಸ್ ಜಸ್ಟಿಸ್ ಬಂದ್ಬಿಟ್ಟು ಲೀಬ್ರಾ ಝೋಡಿಯಾಕ್ ಸೈನ್ನ ತೋರಿಸುತ್ತೆ. ಮೇ ಬಿ ಯಾವುದೋ ಒಂದು ರಿಲೇಷನ್ಶಿಪ್ ನಿಮಗೆ ವರ್ಕೌಟ್ ಆಗ್ತಾ ಇರಲಿಲ್ಲ ಐ ಫೀಲ್.
ಅದನ್ನ ಬೇಡವೇ ಬೇಡ ಅಂತ ನೀವು ಇಲ್ಲಿ ಬಿಡ್ತಾ ಇರೋದನ್ನ ನೋಡ್ತಾ ಇದೀನಿ. ಕಂಪ್ಲೀಟ್ ಆಗಿ ಫಾರ್ ಎವರ್ ಕಟ್ ಆಫ್ ಮಾಡೋದನ್ನ ನೋಡ್ತಾ ಇದೀನಿ. ತುಂಬಾ ಇಂಪಾರ್ಟೆಂಟ್ ಚಾಯ್ಸಸ್ ಮಾಡ್ತಾ ಇದ್ದೀರಾ. ನಿಮ್ಮ ಪರ್ಸನಲ್ ಗ್ರೋತ್ಗೂ ಅದು ಹೆಲ್ಪ್ ಆಗುತ್ತೆ ಅಂಡ್ ನಿಮ್ ಸುತ್ತಮುತ್ತಲಿರೋ ಕನೆಕ್ಷನ್ಗೂ ಅದು ಹೆಲ್ಪ್ ಆಗುತ್ತೆ. ಯಾವುದೋ ಒಂದು ಕನೆಕ್ಷನ್ನ ನೀವು ಬೇಡ ಗುರು ಅಂತ ಬಿಡ್ತಾ ಇದ್ದೀರಾ. ಯಾವುದೋ ಒಂದು ಮನಸ್ತಾಪದಿಂದ ಕಂಪ್ಲೀಟ್ ಆಗಿ ಫಾರ್ ಎವರ್ ನೀವು ಹೊರಗೆ ಬರ್ತಾ ಇರೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 1. ಸೊ ನೆವರ್ ಗಿವ್ ಅಪ್. ದಟ್ಸ್ ಬ್ಯೂಟಿಫುಲ್ ಮೆಸೇಜ್. And another message is scream. ವಾವ್, ತುಂಬ ಡಿಫ್ರೆಂಟ್ ಮೆಸೇಜಸ್ ಬರ್ತಾ ಇದೆ ಗ್ರೂಪ್ 1 ಅವರಿಗೆ. ನನಗೇನೆ ಇಲ್ಲಿ ಟೋಟಲ್ ಆಗಿ ಕಾಂಪ್ಲೆಕ್ಸ್ ಅನ್ಸತ್ತೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ನಿನ್ನ ನೀವು ಗಿವ್ ಅಪ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಯಾವ ಒಂದು ಕನೆಕ್ಷನ್ ಎಫೆಕ್ಟ್ ಮಾಡ್ತಾ ಇದೆಯಾ ನಿಮ್ಮ ಒಂದು ಪರ್ಸನಲ್ ಗ್ರೋತ್ಗೆ ಅಥವಾ ನಿಮ್ಮ ಲೈಫ್ ಪರ್ಸ್ಪೆಕ್ಟಿವ್ಗೆ, ಅವ್ರನ್ನ ಕಂಪ್ಲೀಟ್ ಆಗಿ ನೀವು ಕಟ್ ಆಫ್ ಮಾಡೋದನ್ನ ನೋಡ್ತಾ ಇದ್ದೀರಾ. ಅಂಡ್ ಸ್ಕ್ರೀಮ್ ಅಂದ್ರೆ ಐ ಫೀಲ್ ನಿಮಗೇನ್ ಬೇಕು ಅದಕ್ಕೋಸ್ಕರ ನೀವು ಕಿರ್ಚಾಡ್ಕೊಂಡಾದ್ರೂ ಆಗ್ಲಿ, ಜಗಳ ಮಾಡ್ಕೊಂಡಾದ್ರೂ ಆಗ್ಲಿ, ಬಿಕಾಸ್ ಜಸ್ಟಿಸ್ ಒಂದು ಲೈಕ್ ಒಂದು ಮನಸ್ತಾಪ ಕಾರ್ಡ್ ಅಂತಾನೆ ಅನ್ಬೋದು. ಮೇ ಬಿ ನಿಮಗೆ ಏನ್ ಬೇಕು ನಿಮ್ಮ ಲೈಫಲ್ಲಿ ಅದನ್ನ ನೀವು ಗೆಲ್ಲೋದಕ್ಕೋಸ್ಕರ, ಅದನ್ನ ನೀವು ಪಡ್ಕೊಳ್ಳೋದಕ್ಕೋಸ್ಕರ ಯಾರನ್ನ ಬೇಕಿದ್ರು ಗಿವ್ ಅಪ್ ಮಾಡ್ತೀನಿ, ಅಥವಾ ಯಾರನ್ನ ಬೇಕಿದ್ರು ನನಗೋಸ್ಕರ ನಾನು ಏನ್ ಬೇಕಿದ್ರು ಮಾಡ್ತೀನಿ. ನನ್ನ ಒಂದು ಪಾತ್, ನನ್ನ ಒಂದು ಡಿಸಿಷನ್ಗೋಸ್ಕರ ನಾನು ಯಾವತ್ತೂ ಬಿಟ್ಕೊಡಲ್ಲ ಏನನ್ನು ಅಷ್ಟೇ. ಇಂಥ ಒಂದು ಡಿಸಿಷನ್ನಿಗೆ ನೀವು ಬರೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 1. ಸೊ ಇದು ಟೋಟಲ್ ಆಗಿ ಒಂದು ವೆರಿ ಚಾಲೆಂಜಿಂಗ್ ಡೇಸ್ನ ನೀವು ವೆಲ್ಕಮ್ ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ. ವೆರಿ ಚಾಲೆಂಜಿಂಗ್ ಡೇಸ್ ವಿತೌಟ್ ಎನಿ ಡೌಟ್. ತುಂಬಾನೇ ಒಂದು ಬಿಕಾಸ್ ತುಂಬ ಕನೆಕ್ಷನ್ ನೀವು ಕಟ್ ಆಫ್ ಮಾಡ್ತಿರೋದನ್ನ ನೋಡ್ತಾ ಇದ್ದೀನಿ. ತುಂಬ ಒಂದು ಬಾಂಡಿಂಗ್ನ ನೀವು ಬಿಟ್ಕೊಡೋದನ್ನ ನೋಡ್ತಾ ಇದ್ದೀನಿ. ನಿಮಗೆ ಏನು ಬೇಕೋ ಅದು ಎಷ್ಟೇ ಕಷ್ಟ ಆದರೂ ನಾನು ಅದನ್ನ ಪಡ್ಕೊತೀನಿ. ಜನರು ನನ್ನ ಹೆಂಗೆ ಜಡ್ಜ್ ಮಾಡಲಿ ಪರವಾಗಿಲ್ಲ. ಇಷ್ಟು ದಿನ ನಾನು ಯಾರಿಗೂ ನನ್ನ ಒಂದು ರಿಯಲ್ ಕ್ವಾಲಿಟಿನ ತೋರಿಸ್ತಾ ಇರಲಿಲ್ಲ. ಬಟ್ ಇವಾಗ ಇನ್ಮೇಲೆ ನಾನು ಏನನ್ನು ಹೈಡ್ ಮಾಡಲ್ಲ. ಇನ್ಮೇಲೆ ನಾನು ನನ್ನ ಒಂದು ರೋಟೀನ್ಗೆ ಫಿಕ್ಸ್ ಆಗಿರ್ತೀನಿ. ನನ್ನ ಒಂದು ಡೈಲಿ ಲೈಫ್ ಸ್ಟೈಲ್ಗೆ ನಾನು ಫಿಕ್ಸ್ ಆಗಿರ್ತೀನಿ. ನನ್ನ ನಂಬ್ಕೊಂಡು ಬಂದಿರೋರಿಗೆ ನಾನು ಯಾವತ್ತೂ ಕೈ ಕೊಡಲ್ಲ. ಬಟ್ ನನ್ನ ಎಗೇನೆಸ್ಟ್ ಆಗಿ ಬರ್ತಿರೋರನ್ನ ನಾನು ತಿರುಗೂ ನೋಡಲ್ಲ. ಹಿಂಗೆ ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ ಆ್ಯಂಡ್ ತುಂಬಾನೇ ಲೈಕ್ ಚಾಲೆಂಜಿಂಗ್ ಆಗಿ ಲೈಫ್ನ ತಗೊತೀರಾ. ಏನು ನಿಮಗೆ ವರ್ಕೌಟ್ ಆಗ್ತಾ ಇಲ್ಲ ಅದನ್ನ ಕಂಪ್ಲೀಟ್ ಆಗಿ ಗಿವ್ ಅಪ್ ಮಾಡ್ತೀರಾ. ಹೆಂಗೂ ಅದ್ರ ಕಡೆ ತಿರುಗು ನೋಡಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 1. ವೆರಿ ಬ್ಯೂಟಿಫುಲ್ ಮೆಸೇಜ್ ಅನ್ಬೋದು. ಸೊ ನೆಕ್ಸ್ಟ್ ನೋಡೋಣ ನ್ಯೂ ಆಪರ್ಚುನಿಟೀಸ್ ಬಗ್ಗೆ ಏನು ಮೆಸೇಜ್ ಇದೆ ಅಂತ. ನ್ಯೂ ಆಪರ್ಚುನಿಟೀಸ್ ಬಗ್ಗೆ ಗ್ರೂಪ್ 1 ಅವ್ರಿಗೆ. ಓಕೆ ವಾವ್, ಶಾಕಿಂಗ್ ಗೈಸ್. ನಾನು ನೋಡಬಾರ್ದು ಅಂತ ಇದೆ ಬಟ್ ಐ ಡೋಂಟ್ ನೋ, ಐ ಸಾ ಇಟ್. ಬಟ್ ಲೆಟ್ಸ್ ಸಿ ನಿಮಗೆ ಇನ್ನು ಎಕ್ಸ್ಟ್ರಾ ಮೆಸೇಜಸ್ ಏನು ಬರ್ತಾ ಇದೆ ಅಂತ ಗ್ರೂಪ್ 1 ಅವರೇ. ವಾವ್, ಜಸ್ಟ್ ವಾವ್ ಅನ್ಬೋದು ನಿಮ್ಮ ಮೆಸೇಜ್ನ. ಸೊ ನೋಡೋಣ 2 ಇಂಪಾರ್ಟೆಂಟ್ ಮೆಸೇಜ್ ಗ್ರೂಪ್ 1 ಅವ್ರಿಗೆ ಇವಾಗ. ದೇರ್ ಇಸ್ 1, ದೇರ್ ಇಸ್ 2. ಆಲ್ ರೈಟ್. ಇವಾಗ ನಿಮಗೆ ಶಾಕ್ ಆಗುತ್ತೆ ಗ್ರೂಪ್ 1 ಅವರೇ. ದೇರ್ ಇಸ್ ಜಡ್ಜ್ಮೆಂಟ್, 1 more ಮೇಜರ್ ಆರ್ಕಾನಾ. ಸೊ ಇನ್ ಕೇಸ್ ಗ್ರೂಪ್ 1 ಅವರೇ, ಇನ್ ಕೇಸ್ ನಿಮ್ಮ ಲೈಫ್ನ ನೀವು ಈಸಿಯಾಗಿ ತಗೊತಾ ಇದ್ರೆ ನೆಕ್ಸ್ಟ್ ಫ್ಯೂ ಮಂತ್ಸ್ ನೀವು ಬೇಕೋ ಬೇಡವೋ ಮೇಜರ್ ಡಿಸಿಷನ್ಸ್ನ ನೀವು ಮಾಡಬೇಕಾಗಿ ಬರುತ್ತೆ. ಮೇಜರ್ ಆಗಿ ಒಂದು ರಿಲೇಶನ್ಶಿಪ್ ಮೇಲೆ ಗಿವ್ ಅಪ್ ಮಾಡ್ತೀರಾ ನೀವು, ಅಥವಾ ಅದು ಬೇಡವೇ ಬೇಡ ಗುರು ನನಗೆ ಆಗಲ್ಲ ಅಂತ ಅನ್ನೋದನ್ನ ಬಿಟ್ಟು ಬರ್ತೀರಾ. ನಿಮಗೆ ಯಾವ ಡೈರೆಕ್ಷನ್ ವರ್ಕೌಟ್ ಆಗ್ತಾ ಇಲ್ಲ ಅದನ್ನ ಕಂಪ್ಲೀಟ್ ಆಗಿ ಬಿಟ್ಟು ಬರ್ತೀರಾ. ಆ್ಯಂಡ್ ಜಡ್ಜ್ಮೆಂಟ್ ಅಂತ ಬಂದರೆ ಒಂದು ರೀಕನ್ಸಿಡರೇಷನ್ ಅಂತ ನೋಡ್ಬೋದು. ಇದು ನ್ಯೂ ಆಪರ್ಚುನಿಟಿ ಪ್ಲೇಸಿಗೆ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಏನು ನಿಮಗೆ ಮುಂಚೆ ವರ್ಕೌಟ್ ಆಗಿಲ್ಲ, ಏನು ನಿಮ್ಮನ್ನ ಮುಂಚೆ ಆ್ಯಕ್ಚುಲಿ ನೆಗ್ಲೆಕ್ಟ್ ಮಾಡಿತ್ತು, ಅಥವಾ ಯಾವ ಒಂದು ವಿಚಾರ ನಿಮ್ಮನ್ನ ಮುಂಚೆ ಚೂಸ್ ಮಾಡಿರಲಿಲ್ಲ, ಆಕ್ಸೆಪ್ಟ್ ಮಾಡಿರಲಿಲ್ಲ, ಮತ್ತೆ ಒಂದು ಅದೇ ಆಪರ್ಚುನಿಟಿನ ಹುಡ್ಕೊಂಡು ಬರೋದನ್ನ ನೋಡ್ತಾ ಇದ್ದೀನಿ. ಅಥವಾ ಯಾವ ಒಂದು ಆಪರ್ಚುನಿಟಿನ ನೀವು ನೆಗ್ಲೆಕ್ಟ್ ಮಾಡಿದ್ರಿ ಮುಂಚೆ,
ಇವಾಗ ಮತ್ತೆ ನೀವು ಅದೇ ವರ್ಕ್ಔಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಮತ್ತೆ ನಾನು ಅದಕ್ಕೆ ಟ್ರೈ ಮಾಡ್ತೀನಿ, ಮತ್ತೆ ನಾನು ಅದನ್ನ ಗಿವ್ ಅಪ್ ಮಾಡಲ್ಲ ನಾನು. ಆ್ಯಂಡ್ ಮತ್ತೆ ನಾನು ಅದೇ ಒಂದು ವಿಚಾರ, ಅದೇ ಒಂದು ಡೈರೆಕ್ಷನ್ನ ಮತ್ತೆ ಚೂಸ್ ಮಾಡಿ ಮತ್ತೆ ಅದನ್ನು ವರ್ಕೌಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಅಲ್ಲಿ ಸಕ್ಸಸ್ ಆಗಿ ನೋಡ್ಕೊಂಡ್ಲಿಲ್ಲ, ಬಟ್ ಸ್ಟಿಲ್ ನಾನು ಅದನ್ನು ಗಿವ್ ಅಪ್ ಮಾಡಲ್ಲ, ಇನ್ನೂ ಟ್ರೈ ಮಾಡ್ತೀನಿ, ಇನ್ನೂ ಮುಂದೆ ಬರ್ತೀನಿ ಅಂತ ಒಂದು ಹಳೆ ಒಂದು ಆಪರ್ಚುನಿಟಿನೇ ತಗೊಂಡು ಹೊಸ ಆಪರ್ಚುನಿಟಿಯಾಗಿ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ಸೊ ನೋಡೋಣ. ರೆಡ್ ನೋಟಿಸ್, ವಾವ್, ಜಡ್ಜ್ಮೆಂಟ್ ಜೊತೆ ರೆಡ್ ನೋಟಿಸ್, ಮ್ಯಾರೇಜ್. ಓಕೆ, ಪಾಸಿಬಿಲಿಟಿ ಇದೆ ಗ್ರೂಪ್ 1 ಮೇ ಬಿ ಯಾವುದೋ ಒಂದು ಕನೆಕ್ಷನ್ ಅಥವಾ ಮ್ಯಾರೇಜ್ ಆಗಿರಬಹುದು. ಮುಂಚೆ ಅದು ನಿಮಗೆ ವರ್ಕೌಟ್ ಆಗಿರಲಿಲ್ಲ ಅನಿಸುತ್ತೆ, ಮುಂಚೆ ಆ ಒಂದು ಕನೆಕ್ಷನ್ ನಿಮಗೆ ವರ್ಕೌಟ್ ಆಗಿರಲಿಲ್ಲ ಅನಿಸುತ್ತೆ, ಬಿಟ್ಟು ಬಂದಿದ್ರಿ ಅಂತ ಕಾಣುತ್ತೆ, ಯಾವುದೋ ಒಂದು ರಿಲೇಶನ್ಶಿಪ್ ಮೇಲೆ ಗಿವ್ ಅಪ್ ಮಾಡಿದ್ರಿ ಅಂತ ಕಾಣುತ್ತೆ. ಬಟ್ ಇಟ್ಸ್ ಅನ್ ಇಂಡಿಕೇಶನ್ ನೀವು ಮತ್ತೆ ಒಂದು ಅದೇ ಆಪರ್ಚುನಿಟಿಗೆ ಹೋಗಿ ಅಲ್ಲಿ ಏನು ನೀವು ಅವ್ರು ನಮಗೆ ಸರಿ ಆಗಲ್ಲ ಅಂತ ಏನು ಅನ್ಕೊಂಡಿದ್ರಿ, ಮತ್ತೆ ಅದೇ ಒಂದು ಪರ್ಸನಿಗೆ ಹೋಗಿ ಅಪ್ರೋಚ್ ಮಾಡಿ ನನ್ನ ಕಡೆಯಿಂದ ತಪ್ಪಾಯಿತು, ನನ್ನನ್ನು ಇದನ್ನ ಮುಂದೆ ಫ್ಯೂಚರ್ನ ನೋಡ್ತಾ ಇದ್ದೀನಿ ಅಂತ ಅವ್ರನ್ನ ಮತ್ತೆ ಚೂಸ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ಪಾಸಿಬಿಲಿಟಿ ಇದೆ ಇಷ್ಟು ದಿನ ನೀವು ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ, ಬಿಕಾಸ್ ನಿಮಗೆ ಭಯ ಆಗ್ತಾ ಇತ್ತು ಹೇಳ್ಕೊಳ್ಳೋದಕ್ಕೆ, ನೀವು ಹೈಡ್ ಮಾಡ್ತಾ ಇದ್ರಿ ಜನರ ಜೊತೆ. ಬಟ್ ಇನ್ಮೇಲೆ ನೀವು ಅದನ್ನು ಹೈಡ್ ಮಾಡೋದನ್ನ ನೋಡ್ತಾ ಇಲ್ಲ ನಾನು. ಇನ್ಮೇಲೆ ನೀವು ಅದನ್ನು ಯಾರು ಏನಂದ್ರೂ ಪರವಾಗಿಲ್ಲ, ನಾನು ಏನು ಅನಿಸ್ತಾ ಇದೆ ಅದನ್ನು ನಾನು ಡೈರೆಕ್ಟಾಗಿ ಹೇಳ್ತೀನಿ, ನನ್ನ ಫೀಲಿಂಗ್ಸ್ನ ನಾನು ಏನಿದೆ ಅದನ್ನು ಧೈರ್ಯವಾಗಿ ಎಕ್ಸ್ಪ್ರೆಸ್ ಮಾಡ್ತೀನಿ ಅಂತ ನೀವು ಎಕ್ಸ್ಪ್ರೆಸ್ ಮಾಡ್ತಿರೋದನ್ನು ನೋಡ್ತಾ ಇದ್ದೀನಿ. ಹೀಗೆ ನೀವು ಮತ್ತೆ ಒಂದು ಹೋದ ಒಂದು ಆಪರ್ಚುನಿಟಿನ ಮತ್ತೆ ನಿಮ್ಮ ಲೈಫಲ್ಲಿ ಇವಾಗ ತಗೋಬರೋದನ್ನ ನೋಡ್ತಾ ಇದ್ದೀನಿ. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ಔಟ್ಕಮ್ ನೋಡೋಣ ಇವಾಗ ಗ್ರೂಪ್ 1 ಅವರಿಗೆ. ಇಂಪಾರ್ಟೆಂಟ್ ಮೆಸೇಜ್, ನಿಮ್ಮ ನೆಕ್ಸ್ಟ್ ಚಾಪ್ಟರ್ದು ಔಟ್ಕಮ್ ಹೆಂಗೆ ಪರಿಣಾಮ ಬೀಳುತ್ತೆ ನಿಮಗೆ, ನಿಮ್ಮ ಲೈಫಲ್ಲಿ ಯಾವ ರೀತಿಯಾಗಿ ಚೇಂಜ್ ಮಾಡುತ್ತೆ ನೆಕ್ಸ್ಟ್ ಚಾಪ್ಟರ್ದು ಔಟ್ಕಮ್. ಇದು ಏನಾದರೂ ಮೇಜರ್ ಆರ್ಕಾನ ಆಯಿತು ಅಂದರೆ ಗ್ರೂಪ್ 1 ಡೆಫಿನೆಟ್ಲಿ ನೆಕ್ಸ್ಟ್ ಫ್ಯೂ ಮಂತ್ಸ್, ನೋ ಮ್ಯಾಟರ್ ನೀವು ಯಾವತ್ತು ಈ ವಿಡಿಯೋನ ನೋಡ್ತೀರಾ ಅಂತ ಡಸಂಟ್ ಮ್ಯಾಟರ್, ಬಟ್ ಇವತ್ತಿಂದ ನೆಕ್ಸ್ಟ್ ಫ್ಯೂ ಮಂತ್ಸ್ ತುಂಬ ಇಂಪಾರ್ಟೆಂಟ್. ನಿಮ್ಮ ಡಿಸಿಷನ್ಸ್ ನಿಮ್ಮ ಲೈಫ್ ಲಾಂಗ್ ನಿಮಗೆ ತುಂಬ ಎಫೆಕ್ಟಿವ್ ಆಗಿ ಸರ್ವ್ ಮಾಡುತ್ತೆ. ಸೊ ಎರಡು ತಗೊಳ್ಳಲ್ಲ. ಸೊ ಗ್ರೂಪ್ 1 ಈ ಸಿಚುವೇಶನ್ದು ಔಟ್ಕಮ್ ಏನು ನೋಡೋಣ. ದೇರ್ ಈಸ್ 1 ಕಾರ್ಡ್, ಇದ್ರ ಜೊತೆಗೆ ಎಕ್ಸ್ಟ್ರಾ ಮೆಸೇಜಸ್ ಏನಿದೆ ಗ್ರೂಪ್ 1 ಅವರಿಗೆ. ಎರಡಿದೆಯಾ? ಇಲ್ಲ, 1 2. ಓಕೆ, ಸೊ ಗ್ರೂಪ್ 1 ದ ಸ್ಟಾರ್. ಮತ್ತೆ ಡೋಂಟ್ ಸೇ ಇನ್ನೊಂದು ಮೇಜರ್ ಆರ್ಕಾನ ಬಂದಿದೆ ಗ್ರೂಪ್ 1. ಐ ಡೋಂಟ್ ನೋ ಇಲ್ಲಿ ನೀವು ಏನು ಪ್ರೂವ್ ಮಾಡ್ಕೊತಾ ಇದ್ದೀರಾ ಅಂತ. ಐ ಹ್ಯಾವ್ ನೋ ಐಡಿಯಾ, ಬಟ್ ದಿಸ್ ಇಸ್ ಅಗೇನ್ ಒನ್ ಆಫ್ ದಿ ಬಿಗ್ ಕಾರ್ಡ್. ಮೇ ಬಿ ನಿಮ್ಮ ಲಾಂಗ್ ಟರ್ಮ್ ವಿಶಸ್ನ ಫುಲ್ಫಿಲ್ ಮಾಡ್ಕೊತಾ ಇದ್ದೀರಾ ಗ್ರೂಪ್ 1 ವಿತೌಟ್ ಎನಿ ಡೌಟ್. ಈ ಒಂದು ಮೇಜರ್, ಓ ಮೈ ಗಾಡ್, ಐ ಹೋಪ್ ಈ ಒಂದು ಮೆಸೇಜ್ಗೆ ನೀವು ಲೈಕ್ ಮಾಡೋದನ್ನ ಮರಿಬೇಡಿ, ಬಿಕಾಸ್ ಇದು ವೆರಿ ಇಂಪಾರ್ಟೆಂಟ್ ಮೆಸೇಜ್ ಆಗಿರುತ್ತೆ ಗ್ರೂಪ್ 1. ಬಿಕಾಸ್ ನಿಮ್ಮ ಲಾಂಗ್ ಟರ್ಮ್ ಪ್ಲಾನ್ಸ್ನ, ಲಾಂಗ್ ಟರ್ಮ್ ವಿಶಸ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಳುವಂಥ ಡೇಸ್ ಬರ್ತಾ ಇದೆ. ನೆಕ್ಸ್ಟ್ ಫ್ಯೂ ಮಂತ್ಸ್ ಏನಿದೆ, ನಿಮ್ಮ ಲಾಂಗ್ ಟರ್ಮ್ ಡ್ರೀಮ್ಸ್ ಆ್ಯಂಡ್ ವಿಶಸ್ನ ನೀವು ಫುಲ್ಫಿಲ್ ಮಾಡ್ಕೊತೀರಾ. ಮೇ ಬಿ ಇಷ್ಟು ದಿನ ನೀವು ಯಾರಿಗೂ ಹೇಳ್ತಾ ಇರಲಿಲ್ಲ, ಯಾರಿಗೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರಲಿಲ್ಲ, ನೀವೇ ನಿಮ್ಮ ಮನಸ್ಸಲ್ಲೇ ಇಟ್ಕೊತಾ ಇದ್ರಿ ಅನ್ಸುತ್ತೆ. ಬಟ್ ಫೈನಲಿ ಈ ಥರ ನೀವು ಡಿಸಿಷನ್ ಎಲ್ಲ ತಗೊಂಡ್ರೆ ಗ್ರೂಪ್ 1 ನಿಮ್ಮ ಲಾಂಗ್ ಟರ್ಮ್ ಪ್ಲಾನ್ಸ್ ಆ್ಯಂಡ್ ವಿಶಸ್ನ ನೀವು ಫುಲ್ಫಿಲ್ ಮಾಡ್ಕೊತೀರಾ. ಇಟ್ ಈಸ್ ಗುಡ್, ನೀವು ಇನ್ನೂ ಪಾಸಿಟಿವ್ ಆಗಿದ್ದೀರಾ, ಇನ್ನೂ ಪೇಷನ್ಸ್ ಆಗಿ ವೆಯ್ಟ್ ಮಾಡ್ತಾ ಇದ್ರಿ. ಇಟ್ ಈಸ್ ಗುಡ್, ನೀವು ಯಾವತ್ತು ನಿಮ್ಮ ಲಾಂಗ್ ಟರ್ಮ್ ಪ್ಲಾನ್ಸ್ ಗೋಲ್ಸ್ ನೀವು ಮರ್ತಿರ್ಲಿಲ್ಲ. ನೀವು ಏನೇ ಕೆಲಸ ಮಾಡಿದ್ರು ನಿಮ್ಮ ಫೋಕಸ್ ನಿಮ್ಮ ಲಾಂಗ್ ಟರ್ಮ್ ಪ್ಲಾನ್ಸ್ ಆ್ಯಂಡ್ ಗೋಲ್ಸ್ ಆಗಿತ್ತು ಅನ್ಸುತ್ತೆ. ಫೈನಲಿ ಅದನ್ನು ನೀವು ಫುಲ್ಫಿಲ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ ಅಪ್ಕಮಿಂಗ್ ಮಂತ್ಸ್ ಅಲ್ಲಿ ಗ್ರೂಪ್ 1. ಡೋಂಟ್ ಗಿವ್ ಅಪ್. ಇಷ್ಟು ಮೆಸೇಜಸ್ನ ಫಾಲೋ ಮಾಡಿ. ನೆಕ್ಸ್ಟ್ ಮೆಸೇಜ್ ನೋಡೋಣ. ಮೋರ್ ದ್ಯಾನ್ ಫ್ರೆಂಡ್ಸ್,
ಬ್ಯೂಟಿಫುಲ್. ಯಾರೋ ಒಬ್ರು ಪರ್ಸನ್ ನಿಮ್ಮ ಹಾರ್ಟಿಗೆ ಮೋರ್ ದೆನ್ ಫ್ರೆಂಡ್ಸ್ ಹತ್ರ ಆಗೋದನ್ನ ನೋಡ್ತಾ ಇದೀನಿ. ಸಮ್ಮರ್. ಓಕೆ, ನನಗೆ ಯಾಕೆ ಗಿವ್ ಅಪ್ ಮಾಡಬೇಕು ಅಂತ ಬಂದಾಗ ಇಲ್ಲಿ ರೈನಿ ಡೇಸ್, ಸಮಥಿಂಗ್ ವಿತ್ ರೈನಿ ಡೇಸ್ ಅಂತ ಬಂತು. ಸಾರಿ, ಇದ್ರಲ್ಲಿ ಬಂತು ಗ್ರೂಪ್ 1. ಇಟ್ಸ್ ಅನ್ ಇಂಡಿಕೇಶನ್. ಮೇ ಬಿ ಗಿವ್ ಅಪ್. ರೈನಿ ಡೇಸ್ ಅಥವಾ ರೈನಿ ಸೀಸನ್ ಯಾವಾಗ ಅದು? ಯಾವಾಗ ರೈನಿ ಸೀಸನ್? ಯೂಶಲಿ ಮೇ ಜೂನ್ ಜುಲೈ ರೈನಿ ಸೀಸನ್ ಅಲ್ವಾ? ಆ ಟೈಮಲ್ಲಿ ಹೋದ ವರ್ಷದಲ್ಲಿ ಏನೋ ಒಂದು ಆಗಿತ್ತು ಅನ್ಸುತ್ತೆ ನಿಮ್ಮ ಲೈಫಲ್ಲಿ. ಇಫ್ ಪಾಸಿಬಲ್ ಅದನ್ನ ಓವರ್ಕಮ್ ಆಗಿ ಬಿಟ್ಬಿಡಿ, ಅಲ್ಲ ಆಗಿದ್ದನ್ನ ಮರ್ತು ಬಿಡಿ. ಬಿಕಾಸ್ ಸಮ್ಮರ್ ಅಂದ್ರೆ ಅಪ್ಕಮಿಂಗ್ ಸಮ್ಮರ್ ಯಾವಾಗ ಬರುತ್ತೆ? ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಈ ಒಂದು ನೆಕ್ಸ್ಟ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಬಂದ್ಬಿಟ್ಟು ವೆರಿ ಎಕ್ಸೈಟಿಂಗ್ ಆಗಿರುತ್ತೆ. ನಿಮ್ಮ ಲಾಂಗ್ ಟರ್ಮ್ ಪ್ಲಾನ್ಸ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಳುವಂಥ ಟೈಮ್ ಆಗಿರುತ್ತೆ ಈ ನೆಕ್ಸ್ಟ್ ಫ್ಯೂ ಮಂತ್ಸ್. ಗ್ರೂಪ್ 1 ಬ್ಯೂಟಿಫುಲ್ ಮೆಸೇಜ್ ಅನ್ಬೋದು. ಎಟ್ ಎನಿ ಪಾಯಿಂಟ್ ನಿಮಗೆ ಇದನ್ನ ಕ್ಲೈಮ್ ಮಾಡ್ಕೋಬೇಕು ಅಂದ್ರೆ 111 ಅಂತ ಟೈಪ್ ಮಾಡೋದನ್ನ ಮರಿಬೇಡಿ ಗ್ರೂಪ್ 1. ಆ್ಯಂಡ್ ಎಸ್, ನಾನಾಗಿದೆ ನಿಜವಾಗ್ಲೂ ಕ್ಲೈಮ್ ಮಾಡ್ಕೊತಾ ಇದೆ. ಯಾರೋ ಒಬ್ರು ಮೋರ್ ದೆನ್ ಫ್ರೆಂಡ್ಸ್ ನಿಮ್ಮ ಹಾರ್ಟಿಗೆ ಹತ್ರ ಆಗೋದನ್ನ ನೋಡ್ತಾ ಇದೀನಿ. ಆ್ಯಂಡ್ ನಿಮ್ಮ ಲಾಂಗ್ ಟರ್ಮ್ ವಿಶಸ್ ಫೈನಲಿ ಫುಲ್ಫಿಲ್ ಆಗೋದನ್ನ ನೋಡ್ತಾ ಇದೀನಿ. ತುಂಬಾ ಜನ ಇಲ್ಲಿ ಆಕ್ವೇರಿಯಸ್ ಅಂದ್ರೆ ಕುಂಭರಾಶಿ, ಮಕರ ರಾಶಿಯವ್ರು ನೋಡ್ತಾ ಇದ್ದೀರಾ ಅನ್ಸುತ್ತೆ. ಬಿಕಾಸ್ ನಿಮ್ಮ ಸಾಡೆ ಸಾತಿ ಫೈನಲಿ ಅದು ಹೋಗ್ತಾ ಇದೆ, ಹೊರಗೆ ಹೋಗ್ತಾ ಇದೆ. ಸೊ ಎಸ್, ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಬ್ಯೂಟಿಫುಲ್ ಮೆಸೇಜ್ ಅನ್ಬೋದು. ಕ್ಲೇಮ್ ಮಾಡ್ಕೋಬೇಕು ಅಂದರೆ 111 ಅಂತ ಟೈಪ್ ಮಾಡಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಆ್ಯಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿ ನೀವು ಡೈರೆಕ್ಟಾಗಿ ಹೋಗ್ಬೋದು. ಬ್ಯೂಟಿಫುಲ್ ಮೆಸೇಜ್ ಅಂತ ಹೇಳ್ತಾ, ಯಾರಿಗೆಲ್ಲ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಟ್ಯಾರೋ ಕೋರ್ಸ್ ಕನ್ನಡದಲ್ಲಿ ಅಂದರೆ ಸೇಮ್ ನಂಬರ್ ವಾಟ್ಸಪ್ ಮಾಡ್ಬೋದು. ಎಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ಟೇಕ್ ಕೇರ್ ಗಾಯ್ಸ್, ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಇಮೇಜ್ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗಾಯ್ಸ್. ಸೊ ನೋಡೋಣ ಏನೆಲ್ಲ ಮೆಸೇಜಸ್ ಇದೆ ಅಂತ. ಮೆಸೇಜಸ್ಸಿಗೆ ಹೋಗೋದಕ್ಕೂ ಮುಂಚೆ ಯಾರಿಗಾದ್ರೂ ಎಟ್ ಎನಿ ಪಾಯಿಂಟ್ ಮೆಸೇಜ್ನ ಕ್ಲೈಮ್ ಮಾಡ್ಕೋಬೇಕು ಅಂದರೆ 111 ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕೋಬಹುದು. ಇಟ್ಸ್ ಅ ಯೂನಿವರ್ಸ್ ನಂಬರ್. ಹೆಲ್ಪ್ ಮಾಡುತ್ತೆ ನಿಮಗೆ ಅಟ್ರಾಕ್ಟ್ ಮಾಡೋದಕ್ಕೆ. ಏನನ್ನ ನೀವು ಕೇಳಿದ್ರಿ, ಏನನ್ನ ನೀವು ನೋಡಿದ್ರಿ, ಅದನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ. ಆ್ಯಂಡ್ ಎಸ್, ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಥವಾ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ. ಸೊ ಗ್ರೂಪ್ 2 ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ಜನರಲ್ ಮೆಸೇಜ್ ನೋಡೋಣ. ಫಸ್ಟ್ ಕಾರ್ಡ್ ಏನರ ಬಗ್ಗೆ ಆಗಿರುತ್ತೆ ನೆಕ್ಸ್ಟ್ ಚಾಪ್ಟರ್ ನೆನೆಸ್ಕೊಂಡಾಗ ನಿಮಗೆ ಯಾವ ಒಂದು ಇಂಪಾರ್ಟೆಂಟ್ ವರ್ಡ್ ನೆನಪಾಗುತ್ತೆ, ನಿನ್ನ ನೀವು ಹೆಂಗೆ ತೋರಿಸ್ಕೊತೀರಾ ಅಂತ. ಸೊ ಎಸ್, 1 ಮೆಸೇಜ್ ಬಂದಿದೆ ಗ್ರೂಪ್ 2 ಅವ್ರಿಗೆ. ಇದ್ರ ಜೊತೆಗೆ ನಾವು ಅಡಿಷನಲ್ ಮೆಸೇಜ್ನ ಪುಲ್ ಮಾಡ್ತಾ ಇದ್ದೀವಿ. ಗ್ರೂಪ್ 2 ಆಲ್ರೈಟ್, 1 ಮೆಸೇಜ್. ಸೊ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಆಲ್ಮೋಸ್ಟ್ ನಿಮ್ಮ ಎನರ್ಜಿ ಹಿಂಗಿರುತ್ತೆ ಅಂತ. ಓಕೆ, ಈ ಮೆಸೇಜ್ ನೋಡೋಣ. ಸೊ ದೇರ್ ಇಸ್ ಕಿಂಗ್ ಆಫ್ ಪೆಂಟಕಲ್ಸ್. ವಾವ್, ಬ್ಯೂಟಿಫುಲ್ ಕಾರ್ಡ್. ಸೊ ನೆಕ್ಸ್ಟ್ ಚಾಪ್ಟರ್ ಮೋಸ್ಟ್ಲಿ ಗ್ರೂಪ್ 2 ಅವರೇ ನಿಮ್ಮದು ಒಂದು ಕರಿಯರ್ ಫೋಕಸ್ಡ್ ಆಗಿರ್ತೀರ ನೀವು. ನಿಮ್ಮ ಲಾಂಗ್ ಟರ್ಮ್ ಫೋಕಸ್ಡ್ ಆಗಿರ್ತೀರ ನೀವು. ಲಾಂಗ್ ಟರ್ಮ್ ಆಗಿ ಲೈಫಲ್ಲಿ ಸ್ಟೆಬಿಲಿಟಿ ಆ್ಯಂಡ್ ನೇಮ್ ಆ್ಯಂಡ್ ಪೊಸಿಷನ್ ಎಷ್ಟು ಗೇನ್ ಮಾಡಬೇಕು ಹಂಗಿರುತ್ತೆ. ಆ್ಯಂಡ್ ನಿಮ್ಮ ಸುತ್ತಮುತ್ತಲಿರೋನ್ನ ಕಂಫರ್ಟಬಲ್ ಆಗಿ ನೋಡ್ಕೊಳ್ಳೋದು, ಅವ್ರು ಖುಷಿಯಾಗಿದ್ದಾರಾ, ಅವರು ಕಂಫರ್ಟೇಬಲ್ ಆಗಿದ್ದಾರಾ, ಅವ್ರಿಗೇನಾದರೂ ಲೈಫಲ್ಲಿ ಕಡಿಮೆ ಆಗಿದೆಯಾ, ಅವ್ರನ್ನ ಫುಲ್ಫಿಲ್ ಮಾಡೋದು, ಈ ಥರ ಆಗಿರುತ್ತೆ. ಸೊ ಗ್ರೂಪ್ 2 ಎಲ್ಲೋ ಒಂದು ಕಡೆ ನೆಕ್ಸ್ಟ್ ಚಾಪ್ಟರಲ್ಲಿ ಐ ಫೀಲ್ ನೀವು ಇಷ್ಟು ದಿನ ಕಷ್ಟಪಟ್ರಲ್ಲ, ಇಷ್ಟು ದಿನ ನೀವು ಎಫರ್ಟ್ ಹಾಕಿದ್ರಲ್ವಾ, ಅದಕ್ಕೆಲ್ಲ ಪ್ರತಿಫಲ ಸಿಗೋ ಒಂದು ಡೇಸ್ ಅಂತ ನೋಡ್ತಾ ಇದ್ದೀನಿ. ಅದಕ್ಕೆಲ್ಲ ಒಂದು ಲಾಂಗ್ ಟರ್ಮಿಗೆ ನಿಮಗೆ ಸ್ಟೆಬಿಲಿಟಿ ನಿಮ್ಮ ಲೈಫಲ್ಲಿ ಫೈನಲಿ ಸಿಗ್ತಾ ಇದೆ ಅನ್ನೋ ಒಂದು ಕನ್ಫರ್ಮಿಟಿ ಸಿಗೋ ಒಂದು ಡೇಸ್ ಅನ್ನೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 2. ಬಿಕಾಸ್ ಕಿಂಗ್ ಆಫ್ ಪೆಂಟಕಲ್ಸ್ ಒಂದು ಫಿನಾನ್ಷಿಯಲಿ ಸ್ಟೇಬಲ್ ಪರ್ಸನ್. ಹಾಗೆ ಅವರಿಗೆ ಸೊಸೈಟಿಲಿ ಒಂದು ನೇಮ್ ಆ್ಯಂಡ್ ರೆಪ್ಯುಟೇಷನ್ ಇರುತ್ತೆ. ಆ್ಯಂಡ್ ಜನರು ಅವ್ರನ್ನ ನೋಡಿದಾಗ ಅವರ ಒಂದು ಕರಿಯರಲ್ಲಿ ಅಚೀವ್ ಮಾಡಿರೋದನ್ನ ಜಾಸ್ತಿ ಫೋಕಸ್ ಮಾಡಿ ನೋಡ್ತಾರೆ. ಏನು ಲೈಫಲ್ಲಿ ಅಚೀವ್ ಮಾಡಿದ್ರು, ಇಷ್ಟು ದಿನ ಅವರ ಹಾರ್ಡ್ ವರ್ಕ್ ಏನಿತ್ತು ಅದ್ರ ಬಗ್ಗೆ ಜನರು ನೋಡ್ತಾರೆ. ನಿಮ್ಮ ಒಂದು ಸ್ಟೇಟಸ್, ನಿಮ್ಮ ಒಂದು ನೇಮ್ ಮಾಡಿರೋದು, ಇದಕ್ಕೆಲ್ಲದಕ್ಕೂ ಒಂದು ರೆಸ್ಪೆಕ್ಟ್ ಕೊಡೋವಂಥದ್ದಾಗಿರುತ್ತೆ ಗ್ರೂಪ್ 2. ಸೊ ಎಸ್, ನೆಕ್ಸ್ಟ್ ಈ 2 ಮೆಸೇಜನ್ನ ನೋಡೋದಕ್ಕೂ ಮುಂಚೆ, ಸೊ ಇದಾಗಿರುತ್ತೆ, ಜನರು ನಿಮ್ಮನ್ನ ನೋಡಿದಾಗ ಹಿಂಗೆ ರೆಪ್ರೆಸೆಂಟ್ ಮಾಡ್ತಾರೆ. ವಾವ್, ಲೈಕ್ ನೋಡು, ಇವರು ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಕೆಳಗಿಂದ ಮೇಲ್ ಬಂದವರು,
ತುಂಬ 1 ರೂಪಿ, 10 ರೂಪೀಸ್, 100 ರೂಪೀಸ್ ಇವರಿಗೆ ಒಂದು ಕಾಲದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಫೈನಲಿ ಇಲ್ಲಿವರೆಗೂ ರೀಚ್ ಆದ್ರು ಅಂದ್ರೆ ನಿಮ್ಮ ಹಾರ್ಡ್ ವರ್ಕ್ ನ ಜಾಸ್ತಿ ಫೋಕಸ್ ಮಾಡ್ತಾರೆ. ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ನಿಮ್ಮ ಕರಿಯರ್ ಓರಿಯೆಂಟೆಡ್ ಅಂಡ್ ನಿಮ್ಮ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಓರಿಯೆಂಟೆಡ್ ಅಂಡ್ ಇನ್ನೂ ನ್ಯೂ ಆಪರ್ಚುನಿಟೀಸ್ ಬಗ್ಗೆ ಆಗಿರುತ್ತೆ. ಸೊ ನೆಕ್ಸ್ಟ್ ಮೆಸೇಜಸ್ ನೋಡೋಣ ಗ್ರೂಪ್ 2 ಅವ್ರಿಗೆ. ದೇರ್ ಈಸ್ ಸ್ಕ್ರೀಮ್ ಅಂದ್ರೆ ಕಿರುಚ್ಕೊಳ್ಳೋದು ಅಂಡ್ ದೇರ್ ಈಸ್ ಫ್ರೆಂಡ್ಸ್. ಐ ಫೀಲ್ ಗ್ರೂಪ್ 2 ನಂಗೆ ಏನನ್ಸ್ತಾ ಇದೆ ಅಂದ್ರೆ ಇಷ್ಟ ದಿನ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರಿ. ಫೈನಲಿ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಮೇ ಬಿ ನಿಮ್ಮ ಟೈಮ್, ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ, ನಿಮ್ಮ ಕ್ಲೋಸ್ ರಿಲೇಶನ್ಶಿಪ್ಸ್, ಇವ್ರ ಜೊತೆ ನೀವು ಸ್ಪೆಂಡ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಎಸ್ಪೆಷಲಿ ನಿಮ್ಗೆ ಯಾರು ಮನ್ಸಿಗೆ ತುಂಬಾ ಹತ್ರ ಆಗಿರ್ತಾರೆ ಅವ್ರಿಗೆ ನೀವು ಜಾಸ್ತಿ ಟೈಮ್ ಕೊಡೋದನ್ನ ನೋಡ್ತಾ ಇದ್ದೀನಿ. ಇಟ್ ಈಸ್ ಅಂಡರ್ಸ್ಟುಡ್ ನಿಮ್ನ ಒಂದು ವರ್ಕಹಾಲಿಕ್ ಆಗಿ ನೀವು ಐಡೆಂಟಿಫೈ ಮಾಡ್ಕೊತೀರಾ. ನಿಮ್ನ ಒಂದು ಗೋಲ್ ಓರಿಯೆಂಟೆಡ್, ಫ್ಯೂಚರ್ ಓರಿಯೆಂಟೆಡ್ ಅಥವಾ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಓರಿಯೆಂಟೆಡ್. ಬಟ್ ಡೀಪ್ ಹಾರ್ಟ್ ಅಲ್ಲಿ ನಿಮಗೆ ಯಾವಾಗ್ಲೂ ಒಂದು ಥಾಟ್ ಇತ್ತು, ನಿಮ್ಮ ನಂಬ್ಕೊಂಡು ಬಂದವರು, ನಿಮ್ ಜೊತೆ ಇರೋರು, ನಿಮ್ ಜೊತೆ ಖುಷಿಯಾಗಿರ್ಬೇಕು, ಅವರ ಒಂದು ಖುಷಿನ ನೀವು ಯಾವಾಗ್ಲೂ ಸೇಫ್ ಮಾಡಬೇಕು. ಅಂಡ್ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಪೇರೆಂಟ್ಸ್ ದಾರಿನ ನೀವು ಫಾಲೋ ಮಾಡ್ತಾ ಇದ್ದೀರಾ. ಅಂದ್ರೆ ನಿಮ್ಮ ಪೇರೆಂಟ್ಸ್ ನಿಮಗೆ ಎಷ್ಟು ಒಂದು ಹೇಳ್ಕೊಟ್ರು, ವ್ಯಾಲ್ಯೂಸ್, ಲೆಸನ್, ಲೈಫ್ ಲೆಸನ್ ಟೀಚ್ ಮಾಡಿದ್ರು ಅಲ್ವಾ, ಅದನ್ನೆಲ್ಲದನ್ನು ನೀವು ಫಾಲೋ ಮಾಡ್ತಿರೋದನ್ನ ನೋಡ್ತಾ ಇದ್ದೀನಿ. ಗ್ರೂಪ್ 2 ಎಸ್, ನೆಕ್ಸ್ಟ್ ಫ್ಯೂ ಮಂತ್ಸ್ ಬಂದ್ಬಿಟ್ಟು ವೆರಿ ಮಚ್ ಕಂಫರ್ಟಬಲ್ ಆಗಿರುತ್ತೆ ನಿಮಗೆ. ಅಂದ್ರೆ ಮೇಜರ್ ಆಗಿ ಯಾವುದೇ ಒಂದು ಚಾಲೆಂಜಸ್ ಇರಲ್ಲ. ಬಟ್ ಮೋರ್ ಓವರ್ ನೀವು ನಿಮ್ಮ ಲವ್ ಪೀಪಲ್ ಜೊತೆ ಖುಷಿಯಾಗಿರೋದು, ನಿಮ್ಮ ಇಷ್ಟು ದಿನದ ಸಕ್ಸಸ್ ಸ್ಟೋರಿನ ಹೇಳ್ಕೊಳ್ಳೋದು, ಸ್ಕ್ರೀಮ್ ಮಾಡೋದು ಅಂದ್ರೆ ಕಿಚ್ಚಾಡ್ಕೊಂಡು ಹೇಳೋದು, ಅಂದ್ರೆ ಫೈನಲಿ ಸಕ್ಸಸ್ ರೀಚ್ ಆದಾಗ ಅದಕ್ಕೊಂದು ಗ್ರಾಟಿಟ್ಯೂಡ್ ಕೊಡೋದು. ಅಂಡ್ ನೀವು ಸಕ್ಸಸ್ ಆದ್ರಿ ಅಂತ ನಿಮ್ ಹತ್ರದವ್ರನ್ನೆಲ್ಲ ದೂರ ಮಾಡಲ್ಲ, ನೀವು ಅವ್ರನ್ನು ಹತ್ರದಲ್ಲೇ ಇಟ್ಕೊಂತೀರಾ. ಅಂಡ್ ಅವ್ರಿಗೂ ಹೇಳ್ತೀರಾ ಲೈಕ್ ನಿಮ್ಮ ಒಂದು ಸಪೋರ್ಟ್ ಇಂದಾನೆ ನಾನು ಇಲ್ಲಿವರೆಗೂ ಬಂದೆ ಅಂತ. ಸೊ ಎಟ್ ಎನಿ ಮೂಮೆಂಟ್ ಗ್ರೂಪ್ 2 ಬ್ಯೂಟಿಫುಲ್. ನೆಕ್ಸ್ಟ್ ಫ್ಯೂ ಮಂತ್ಸ್ ಬಂದ್ಬಿಟ್ಟು ನಿಮ್ಮ ಚಾಪ್ಟರ್ದು ಬ್ಯೂಟಿಫುಲ್ ಎನರ್ಜಿ ಆಗಿರುತ್ತೆ. ಸೊ ಇವಾಗ ನೀವು ಯಾವ್ದನ್ನ ಬಿಡ್ಬೇಕು, ಯಾವ್ದನ್ನ ಬಿಟ್ರೆ ಒಳ್ಳೇದು ನೋಡೋಣ. ಯಾವ ಒಂದು ಸಿಚುವೇಶನ್ ಬಿಟ್ರೆ ಒಳ್ಳೇದು, ಯಾವ ಒಂದು ಎನರ್ಜಿನ ಬಿಟ್ರೆ ಒಳ್ಳೇದು, ಅದು ಒಂದು ಪರ್ಸನ್ ಆಗಿರ್ಬೋದು, ಅದೊಂದು ಹ್ಯಾಬಿಟ್ ಆಗಿರಬಹುದು, ಅದು ನಿಮ್ಮ ಒಂದು ನಂಬಿಕೆ ಆಗಿರ್ಬೋದು, ಯಾವ್ದನ್ನ ಬಿಟ್ರೆ ಒಳ್ಳೇದು ನಿಮಗೆ ಇವಾಗ ಅಂತ ನೋಡೋಣ. ಓಕೆ, ನೋಡೋದಕ್ಕೆ ಮುಂಚೆ ಇದನ್ನ ಇಲ್ಲಿ ಇಟ್ಟು ಬಿಡ್ತೀನಿ. ಗ್ರೂಪ್ 2 ಇದಕ್ಕೆ ಅಡಿಷನಲ್ ಮೆಸೇಜ್ ಆಗಿ ನಿಮಗೆ ಏನ್ ಬರುತ್ತೆ ಅಂತ ನೋಡೋಣ. ಗ್ರೂಪ್ 2 ಇದಕ್ಕೆ ಅಡಿಷನಲ್ ಮೆಸೇಜ್ ಆಗಿ ನಿಮಗೆ ಏನ್ ಬರುತ್ತೆ ಅಂತ ನೋಡೋಣ. there is one message and there is second message. all right, so ನೋಡೋಣ. there is Knight of Wands. at any moment guys, ಮೆಸೇಜ್ಗೆ ಹೋಗೋದಕ್ಕೂ ಮುಂಚೆ ಮೆಸೇಜ್ನ ಕ್ಲೈಮ್ ಮಾಡ್ಕೋಬೇಕಂದ್ರೆ 111 ಅಂತ ಹಾಕೋದನ್ನ ಮರಿಬೇಡಿ. ನೈಟ್ ಆಫ್ ವಾನ್ಸ್ ಅಂತ ಬಂದಾಗ ಒಂದು ಏನೋ ಒಂದು ವಿಚಾರದ ಬಗ್ಗೆ ಕೇಳಿದ ಕೂಡಲೇ ಎಕ್ಸೈಟ್ ಆಗೋದು. ಓಕೆ, ನಾನು ಮಾಡೋಣ, ನಾನು ಹೋಗಿ ನೋಡೋಣ, ನಾನು ಟ್ರೈ ಮಾಡೋಣ, ಕ್ವಿಕ್ ಆಗಿ ಡಿಸಿಷನ್ ತಗೊಳ್ಳೋದು. ಮೇ ಬಿ ಗ್ರೂಪ್ 2 ಎಲ್ಲೋ ಒಂದ್ ಕಡೆ ಇನ್ಮೇಲೆ ನಿಮಗೆ ಶಾರ್ಟ್ ಟರ್ಮ್ ಅಲ್ಲಿ ಖುಷಿ ಕೊಡುವಂತ ವಿಚಾರದ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡಲ್ಲ. ಫಾರ್ ಎನ್ ಎಕ್ಸಾಂಪಲ್, ನಿಮಗೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಕ್ ಟೈಮ್ ಸಿಗುತ್ತೆ. ಎಟ್ ದ ಸೇಮ್ ಟೈಮ್ ಮೇ ಬಿ ನೀವು ತುಂಬಾ ಲಾಂಗ್ ಟರ್ಮ್ ಇಂದ ಯಾವುದೋ ಒಂದು ಮೂವಿ ನೋಡ್ಬೇಕು ಅನ್ನೋ ಒಂದು ಕುತೂಹಲದಲ್ಲಿರ್ತೀರ. ಅಂಡ್ ಒಂದು ಪಾಯಿಂಟ್ ಅಲ್ಲಿ ನಿಮಗೆ ಎರಡಕ್ಕೂ ಟೈಮ್ ಸಿಗುತ್ತೆ. ಮೇ ಬಿ ನೀವು ಫ್ಯಾಮಿಲಿನ ಚೂಸ್ ಮಾಡ್ತೀರಾ, ಮೇ ಬಿ ನೀವು ಕ್ಲೋಸ್ ಪೀಪಲ್, ನಿಮ್ಮ ಜೊತೆಲಿರೋರು, ನಿಮ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದವರು, ಲಾಂಗ್ ಟರ್ಮ್ ಜೊತೆಗೆ ನಿಮ್ ಜೊತೆಗೆ ಇದ್ದವರು, ನಿನ್ನ ಸಪೋರ್ಟ್ ಮಾಡಿದವರು, ಅವ್ರನ್ನ ಚೂಸ್ ಮಾಡ್ತೀರಾ. ಬಿಟ್ರೆ ಆ ಒಂದು ಸ್ವಲ್ಪ ಸಮಯದ ಖುಷಿಗೋಸ್ಕರ ಫ್ಯಾಮಿಲಿ ಬೇಡ, ಫ್ಯಾಮಿಲಿ ಯಾವಾಗ ಬೇಕಿರೋ ಇರುತ್ತೆ, ಇವಾಗ ಮೂವಿ ನೋಡ್ಕೊ ಬರೋಣ, ಹಿಂಗೆ ಹೋಗಲ್ಲ ನೀವು. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಫ್ಯಾಮಿಲಿ ಯಾವುದೋ ಒಂದು ಬ್ಯೂಟಿಫುಲ್ ಒಕೇಶನ್ ಆಗ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೆ ಟ್ರಾವೆಲಿಂಗ್ ಆಪರ್ಚುನಿಟಿ ಬರುತ್ತೆ, ಏನೋ ಒಂದು ಹೊಸದನ್ನ ಎಕ್ಸ್ಪ್ಲೋರ್ ಮಾಡೋದು, ಹೊಸೊಬ್ರನ್ನ ಮೀಟ್ ಆಗೋದು ಆಪರ್ಚುನಿಟಿ ಬರುತ್ತೆ. ಎಲ್ಲೋ ಒಂದ್ ಕಡೆ ನೀವು ಆ ತಾತ್ಕಾಲಿಕ ಖುಷಿಗೋಸ್ಕರ ನೀವು ಚೂಸ್ ಮಾಡಲ್ಲ. ಟ್ರಿಪ್ ಹೋಗೋದು, ಏನೋ ಒಂದು ಎಕ್ಸೈಟ್ಮೆಂಟ್ನ ಚೂಸ್ ಮಾಡೋದಕ್ಕೆ ಹೋಗಲ್ಲ. ಎಲ್ಲೋ ಒಂದ್ ಕಡೆ ನಿಮ್ ಜೊತೆ ಇಷ್ಟು ದಿನವರೆಗೂ ಯಾರಿದ್ರು, ಇಷ್ಟು ದಿನವರೆಗೂ ನಿಮಗೆ ಏನ್ ವರ್ಕೌಟ್ ಆಯ್ತು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ ನೀವು. ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದು ಒಳ್ಳೇದು. ಗ್ರೂಪ್ 2 ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ಏನ್ ನಿಮಗೆ ಎಕ್ಸೈಟ್ ಮಾಡುತ್ತೆ ಅದ್ರ ಮೇಲೆ ಫೋಕಸ್ ಮಾಡೋದು ಬೇಡ.
ಆ್ಯಂಡ್ ದ ಸೇಮ್ ಟೈಮ್ ಯಾವ ಒಂದು ನಿರ್ಧಾರ ತಗೋಬೇಕಾದ್ರೂ ಒಂದು ಕ್ವಿಕ್ ನಿರ್ಧಾರಕ್ಕೆ ಬರೋದು ಒಳ್ಳೇದಲ್ಲ. ಗ್ರೂಪ್ 2 ಒಂದು ಯೋಚನೆ ಮಾಡಿ ತುಂಬ ಟೈಮ್ ತಗೊಂಡು ನಿಮ್ಮ ಹತ್ರದವ್ರ ಜೊತೆ ಡಿಸ್ಕಸ್ ಮಾಡಿ ಅದಕ್ಕೊಂದು ಡಿಸಿಷನ್ ತಗೊಳ್ಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಗ್ರೂಪ್ 2 ಎಕ್ಸ್ಟ್ರಾ ಮೆಸೇಜ್ ನೋಡೋಣ. ಆರ್ಮಿ, ವಾವ್, ಸಮ್ಮರ್, ಆಲ್ ರೈಟ್. ಐ ಡೋಂಟ್ ನೋ, ನಿಮಗೆ ಸಮ್ಮರ್ ಅಂತ ಬಂದಾಗ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಂತ ಬರುತ್ತೆ, ರೈಟ್? ಸೊ ಈ ಟೈಮಲ್ಲಿ ಏನೋ ಒಂದು ವಿಚಾರ ಆಗಿದ್ರೆ ಈ ಒಂದು ಇಯರಲ್ಲಿ, ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಡಸಂಟ್ ಮ್ಯಾಟರ್. ಈ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರಲ್ಲಿ ಏನೋ ಒಂದು ಸಿಚುವೇಶನ್ ಆಗಿದ್ರೆ ಅದನ್ನು ಗಿವ್ ಅಪ್ ಮಾಡ್ಬೇಕು. ನೀವು ಅದನ್ನು ಬಿಟ್ಟು ಬರಬೇಕು, ಅದನ್ನು ಕ್ಯಾರಿ ಮಾಡಿಬಿಡಿ. ಆರ್ಮಿ ಅಂತ ಮೇಯ್ನಾಗಿ ಬಂದಾಗ ಒಂದು ಫಿಸಿಕಲಿ ಸ್ಟ್ರಾಂಗನ್ನು ನೋಡ್ಬೋದು ನೀವು. ಆ್ಯಂಡ್ ಏನಾದರೂ ಒಂದು ಚೂಸ್ ಮಾಡಿದ್ರೆ ಅದಕ್ಕೆ ಕ್ವಿಕ್ಕಾಗಿ ಆ್ಯಕ್ಷನ್ ತಗೊಳ್ಳೋದನ್ನ ನೋಡ್ಬೋದು. ಸೊ ಎಲ್ಲೋ ಒಂದು ಕಡೆ ಸ್ವಲ್ಪ ಕಾಮ್ ಡೌನ್ ಆಗಬೇಕು ನೀವು. ಗ್ರೂಪ್ 2, ಇಟ್ ಈಸ್ ಅಂಡರ್ಸ್ಟುಡ್, ನಿಮ್ಮದೇ ಒಂದು ಗೋಲ್ ಇದೆ ಲೈಫಲ್ಲಿ, ನಿಮ್ಮದೇ ಒಂದು ಡ್ರೀಮ್ಸ್ ಇದೆ, ಇಟ್ ಈಸ್ ಅಂಡರ್ಸ್ಟುಡ್. ಎಲ್ಲೋ ಒಂದು ಕಡೆ ಇಫ್ ಪಾಸಿಬಲ್ ಗ್ರೂಪ್ 2 ಅವರೇ ಸ್ವಲ್ಪ ಕಾಮ್ ಡೌನ್ ಆಗಿ ಏನೇ ಒಂದು ಡಿಸಿಷನ್ ತಗೋಬೇಕಾದ್ರೂ ಕಾಮಾಗಿ ಯೋಚನೆ ಮಾಡಿ ಕ್ವಿಕ್ಕಾಗಿ ಡಿಸಿಷನ್ ತಗೊಳ್ಳೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು ನೀವು. ಅದು ನಿಮಗೆ ಸರ್ವ್ ಮಾಡಲ್ಲ. ಇಫ್ ಪಾಸಿಬಲ್ ಥಿಯರಿಟಿಕಲಿ ಅಂದರೆ ಅದ್ರ ಬಗ್ಗೆ ಜಸ್ಟ್ ಫಿಸಿಕಲಿ ನೀವು ಇನ್ವಾಲ್ವ್ ಆಗೋದನ್ನ ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಎಂಥ ಒಂದು ಡಿಸಿಷನ್ ತಗೋಬೇಕಾದ್ರೂ ಲೈಫಲ್ಲಿ ಸ್ವಲ್ಪ ನೀವು ಕ್ವಿಕ್ ಡಿಸಿಷನ್, ಏನು 1 ನಿಮಿಷದಲ್ಲೇ ಡಿಸಿಷನ್ ತಗೊಂಡು ಆಗುತ್ತೆ ಎಲ್ಲ ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಮುಂದೆ ನುಗ್ಗೋದು ಒಳ್ಳೇದಲ್ಲ. ಇಫ್ ಪಾಸಿಬಲ್ ಸ್ವಲ್ಪ ಹಿಂದೆ ಬಂದು ಸ್ವಲ್ಪ ಎನರ್ಜಿನ ಕಾಮ್ ಡೌನ್ ಮಾಡಿಕೊಂಡು ಸ್ವಲ್ಪ ನೀವು ಕಾಮಾಗಿ ಯೋಚನೆ ಮಾಡಬೇಕು. ಮೇ ಬಿ ಗ್ರೂಪ್ 2 ಫಾರ್ ಎನ್ ಎಕ್ಸಾಂಪಲ್, ನೀವೊಂದು ಆ್ಯಕ್ಷನ್ ಓರಿಯೆಂಟೆಡ್ ಪರ್ಸನ್ ಅನ್ಸುತ್ತೆ. ಏನಾದರೂ ತಲೆಗೆ ಬಂತು ಅಂದರೆ ಅದಕ್ಕೊಂದು ಕ್ವಿಕ್ ಆ್ಯಕ್ಷನ್ ತಗೊಳ್ಳೋದು, ಏನೋ ಒಂದು ಮಾಡೋದು, ಆಗುತ್ತೆ ಯಾಕೆ ಆಗಲ್ಲ ಅಂತ ಒಂದು ಗ್ಯಾರಂಟಿಲಿ ಹೋಗೋದು, ಈ ಥರ ಒಂದು ಪರ್ಸನ್ ಅನಿಸುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಈ ಆ್ಯಕ್ಷನ್ನ ಕಾಮ್ ಡೌನ್ ಮಾಡ್ಕೊಬೇಕು. ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ನೀವೇ ತಗೊಳ್ಳೋದು ಬೇಡ. ಎಲ್ಲೋ ಒಂದು ಕಡೆ ಸ್ವಲ್ಪ ಹಂಚ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಎಲ್ಲೋ ಒಂದು ಕಡೆ ಕೆಲಸಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದು. ನಿಮ್ಮ ಎನರ್ಜಿನ 100% ಉಪಯೋಗಿಸೋದು ಬೇಡ. ಇಫ್ ಪಾಸಿಬಲ್ ಸ್ವಲ್ಪ ಎನರ್ಜಿನ ನಿಮಗೆ ನೀವು ಉಳಿಸ್ಕೊಳ್ಳಿ. ಸ್ವಲ್ಪ ನೀವು ಕಾಮ್ ಡೌನ್ ಆಗಿ ಸ್ವಲ್ಪ ನೀವು ಬೇರೆಯವರಿಗೂ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿನ ಕೊಡಬಹುದು. ಎಲ್ಲದನ್ನು ನಾನೇ ಮಾಡ್ತೀನಿ ಅಂತ ಹೋದರೆ ಗ್ರೂಪ್ 2 ಮೇ ಬಿ ಇವಾಗ ನಿಮಗಿದು ಟೈಮ್ ಅಲ್ಲ. ಎಲ್ಲದು ನಾನೇ ಮಾಡ್ತೀನಿ ಅನ್ನೋದು ಟೈಮ್ ಅಲ್ಲ. ಬೇರೆ ಒಂದು ವಿಚಾರಗಳಿಗೂ ನೀವು ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಓಕೆ, ಸೊ ಕೀ ಚಾಲೆಂಜಸ್ ನೋಡೋಣ. ಒಬ್ಸ್ಟ್ಯಾಕಲ್ಸ್ ಆಗಿರ್ಬೋದು ಅಥವಾ ಚಾಲೆಂಜಸ್ ನೀವು ಓವರ್ಕಮ್ ಮಾಡಬೇಕಾಗಿರೋದು ನೆಕ್ಸ್ಟ್ ಚಾಪ್ಟರಲ್ಲಿ ಏನಿದೆ ನೋಡೋಣ. ಗ್ರೂಪ್ 2 ಅವರಿಗೆ ಕೀ ಚಾಲೆಂಜಸ್ ಫಾರ್ ಗ್ರೂಪ್ 2. ಎರಡು ಕಾರ್ಡ್ ಬಂದಿದೆ, ಒಂದೇ ಕಾರ್ಡ್ ತಗೊಳ್ಳೋದು ನಾನು, ನಿಮಗೆಲ್ಲ ಗೊತ್ತಿದೆ. ಸೊ ಗ್ರೂಪ್ 2 ಅವ್ರಿಗೆ ಕೀ ಚಾಲೆಂಜಸ್ ನೋಡೋಣ. ಆಲ್ರೈಟ್, ಒಂದು ಮೆಸೇಜ್ ಬಂದಿದೆ, ಇದಿಲ್ಲಿರಲಿ. ಓಕೆ, ಇದನ್ನ ಒಂಚೂರು ಸೆಂಟರಿಗೆ ತಗೊಬಂದ್ಬಿಡ್ತೀನಿ. ಸೊ ನೆಕ್ಸ್ಟ್ ಎಕ್ಸ್ಟ್ರಾ ಮೆಸೇಜಸ್ ನಿಮಗೆ ಏನಿದೆ ನೋಡೋಣ. ಗ್ರೂಪ್ 2 ದೇರ್ ಈಸ್ ಒನ್ ಇಂಪಾರ್ಟೆಂಟ್ ಮೆಸೇಜ್ ಬಂದಿದೆ ನಿಮಗೆ. 2 ಮೆಸೇಜ್ ಇದೆ, ಐ ಗೆಸ್ ಒಂದು ತಗೊಳ್ಳೋಣ. ಆಲ್ರೈಟ್, ಗ್ರೂಪ್ 2 ಮೆಸೇಜ್ ಬಂದಿದೆ ನೋಡೋಣ. ಫಸ್ಟ್ ಮೆಸೇಜ್ ನಿಮಗೆ ಬಂದಿರೋದು ನೈಟ್ ಆಫ್ ಸ್ವಾರ್ಡ್ಸ್, ಕೀ ಚಾಲೆಂಜಸ್. ಅಗೇನ್ ಸೇಮ್ ಮೆಸೇಜ್ ಬರ್ತಾ ಇದೆ ಗ್ರೂಪ್ 2 ನಿಮಗೆ. ಇಫ್ ಪಾಸಿಬಲ್ ಕ್ವಿಕ್ಕಾಗಿ ಡಿಸಿಷನ್ ತಗೊಳ್ಳೋದು. ಯಾವುದಾದ್ರು ಒಂದು ವಿಚಾರ ತಲೆಗೆ ಬಂತು ಅಂದರೆ ಫಸ್ಟು ನುಗ್ಬಿಡೋಣ, ಏನಾಗುತ್ತೆ ನೋಡೋಣ, ಕ್ವಿಕ್ಕಾಗಿ ಡಿಸಿಷನ್ ತಗೊಳ್ಳೋದು. ಇದನ್ನೆಲ್ಲ ಸ್ವಲ್ಪ ನೀವು ಬಿಡಬೇಕು. ಸ್ವಲ್ಪ ನೀವು ಬಿಟ್ಟು ಬರಬೇಕು. ಎಲ್ಲೋ ಒಂದು ಕಡೆ ಏನೋ ಒಂದು ಐಡಿಯಾ ಬಂತು ಅಂದರೆ ಅದು ಹಿಂದೆ ಮುಂದೆ ಯೋಚನೆ ಮಾಡ್ದಾನೆ, ಅದರಲ್ಲಿರೋ ಡ್ರಾಬ್ಯಾಕ್ಸ್ ಯೋಚನೆ ಮಾಡ್ದಾನೆ, ಅಥವಾ ಯಾರೋ ಒಬ್ರು ತಲೆಗೆ ಬಂದರು ಅಂದರೆ, ಮೇ ಬಿ ಹೆಂಗೆ ಅಂತಂದರೆ ಯಾರೋ ಒಬ್ರು ಹೆಲ್ಪ್ ಕೇಳ್ಕೊಂಡು ಬಂದರು ಅಂದರೆ ನೀವು ಕ್ವಿಕ್ಕಾಗಿ ಅವ್ರ ಮೇಲೆ ಡಿಸಿಷನ್ ತೊಗೊಬಿಡ್ತೀರ. ನಾನು ಮಾಡ್ತೀನಿ, ನಾನೆಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊತೀನಿ, ನಾನು ಇದ್ರ ಬಗ್ಗೆ ತೊಗೊತೀನಿ, ನೀನು ಯೋಚನೆ ಮಾಡಬೇಡ ಅನ್ನೋದು, ಜನರಿಗೆ ಹೆಲ್ಪ್ ಮಾಡೋದು.
ಅಥವಾ ನಿಮಗೆ ಏನು ವಿಚಾರ ಗೊತ್ತಿದೆ ಅದನ್ನು ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಅದರಿಂದ ಹೆಲ್ಪ್ ಮಾಡೋದು, ಹೇಳುವಂಥದ್ದು, ಅಥವಾ ಯಾವ್ದಾರ ಒಂದು ವಿಚಾರದ ಬಗ್ಗೆ ಮಾತಾಡ್ಬಿಡೋದು, ಕ್ವಿಕ್ಕಾಗಿ ನಿಮ್ಮ ಒಪಿನಿಯನ್ನ ಹೇಳ್ಬಿಡೋದು. ಇಫ್ ಪಾಸಿಬಲ್ ಇದೆಲ್ಲದನ್ನು ಕಡಿಮೆ ಮಾಡಬೇಕು. ಇಫ್ ಪಾಸಿಬಲ್ ಗ್ರೂಪ್ 2 ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲ್, ಎಲ್ಲೋ ಒಂದು ಕಡೆ ನೀವು ಎಲ್ಲರನ್ನೂ ಕ್ಲೋಸ್ ಮಾಡ್ಕೊತಾ ಇದ್ದೀರಾ, ಎಲ್ಲರನ್ನೂ ಟ್ರಸ್ಟ್ ಮಾಡ್ತಾ ಇದ್ದೀರಾ. ಮೇಯ್ನಾಗಿ ಎಲ್ಲರೂ ನಿಮ್ಮ ಕ್ಲೋಸ್ ಫ್ರೆಂಡ್ಸೇ ಅನ್ನೋದನ್ನು ನೀವು ಆ ಒಂದು ರೀತಿಲಿ ಯೋಚನೆ ಮಾಡ್ತಾ ಇದ್ದೀರಾ. ಇಫ್ ಪಾಸಿಬಲ್ ಅದನ್ನು ಬಿಟ್ಟು ಬರಬೇಕು. ಇಫ್ ಪಾಸಿಬಲ್ ಯಾರನ್ನ ಟ್ರಸ್ಟ್ ಮಾಡಬೇಕು, ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ಜ್ಞಾನ ಬೇಕು. ಗ್ರೂಪ್ 2 ಇಟ್ಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಇಲ್ಲೂ ನಿಮಗೆ ಫ್ರೆಂಡ್ಸ್ ಅಂತ ಒಂದು ಇಂಪಾರ್ಟೆಂಟ್ ಮೆಸೇಜ್ ಬಂದಿದೆ. ಯಾರು ನಿಮ್ಮ ಟ್ರೂ ಫ್ರೆಂಡ್ಸ್ ಅನ್ನೋದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಎಲ್ಲರೂ ನಿಮ್ಮ ಲೈಫಲ್ಲಿ ಬಂದವರೆಲ್ಲ ನಿಮಗೆ ಫ್ರೆಂಡ್ಸೇ ಆಗಿರಲ್ಲ. ಎಲ್ಲರೂ ನಿಮ್ಮ ಒಂದು ಒಳ್ಳೆಯದನ್ನೇ ಬಯಸಲ್ಲ, ಎಲ್ಲರೂ ನಿಮ್ಮ ಗ್ರೋತನ್ನು ಬಯಸಲ್ಲ. ನೀವು ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ಇಫ್ ಪಾಸಿಬಲ್ ಯಾರು ನಿಮಗೆ ಆ್ಯಕ್ಚುಲಿ ಹೆಲ್ಪ್ ಆಗುತ್ತೆ, ಯಾರು ನಿಮ್ಮ ಲೈಫಿಗೆ ಆ್ಯಕ್ಚುಲಿ ಪಾಸಿಟಿವ್ ಆಗಿ ಎಫೆಕ್ಟ್ ಮಾಡ್ತಾರೆ, ಅವರನ್ನ ಸ್ವಲ್ಪ ಹತ್ತಿರದಲ್ಲಿ ಇಟ್ಕೊಂಡು ಬೇರೆದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಗ್ರೂಪ್ 2. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಎಲ್ಲರದ್ದು ಒಪಿನಿಯನ್ ತಗೊಬಿಡ್ತೀರಾ ಒಂದೊಂದು ಪಾಯಿಂಟಲ್ಲಿ. ಎಲ್ಲರೂ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಎಲ್ಲರೂ ಗೈಡ್ ಮಾಡ್ತಾ ಇದ್ದಾರೆ ಅಂತಲೇ ಯೋಚನೆ ಮಾಡಿಕೊಂಡು ನೀವು ಎಲ್ಲರ ಒಪಿನಿಯನು ತಗೊಬಿಡ್ತೀರಾ. ಬಟ್ ಅಪ್ಕಮಿಂಗ್ ಡೇಸ್, ಅಪ್ಕಮಿಂಗ್ ಮಂತ್ಸ್ ಅಲ್ಲಿ ಇಫ್ ಪಾಸಿಬಲ್ ನಿಮ್ಮ ಡಿಸಿಷನ್ ನಿಮ್ಮದೇ ಆಗಿರಲಿ. ನೀವು ಯಾರನ್ನ ಕಂಪ್ಲೀಟಾಗಿ ಟ್ರಸ್ಟ್ ಮಾಡ್ತೀರಾ ಅವ್ರದ್ದಾಗಿರಲಿ. ಅದನ್ನ ಬಿಟ್ಟು ಹೊರಗಡೆ ಅವ್ರದ್ದು ಒಪಿನಿಯನ್ ತಗೋತೀನಿ, ಸಡನ್ನಾಗಿ ಬಂದಿದ್ದು ಇನ್ಫಾರ್ಮೇಷನ್ ಎಲ್ಲ ತೊಗೊಂಡು ಅದನ್ನು ನಾನು ಎಫೆಕ್ಟಿವ್ ಆಗಿ ನನ್ನ ಲೈಫಲ್ಲಿ ನಾನು ಲೀಡ್ ಮಾಡ್ತೀನಿ ಅಂತ ಇದ್ದರೆ ಅದನ್ನು ಮರ್ತು ಬಿಡಿ. ಇಫ್ ಪಾಸಿಬಲ್ ಅದನ್ನ ಅವಾಯ್ಡ್ ಮಾಡಿ, ಬಿಕಾಸ್ ಅದೇ ನಿಮಗೆ ಪ್ರಾಬ್ಲಮ್ಯಾಟಿಕ್ ಆದರೂ ಆಗಬಹುದು. ನೋಡೋಣ ಮೆಸೇಜ್. ಓನ್ಲಿ ಯು ಬೋತ್ ನೋ ಸಮಥಿಂಗ್, ಏನೋ ಒಂದು ವಿಚಾರದ ಬಗ್ಗೆ ಹೇಳ್ತಾ ಇದೆ. ನೀವು ಮತ್ತು ನಿಮ್ಮ ಇನ್ನೊಂದು ಯಾರೋ ಕ್ಲೋಸ್ ಪರ್ಸನಿಗೆ ಮಾತ್ರ ಯಾವುದೋ ಒಂದು ವಿಚಾರದ ಬಗ್ಗೆ ಗೊತ್ತಿದೆ, ಬಿಟ್ಟರೆ ಆ ವಿಚಾರದ ಬಗ್ಗೆ ಥರ್ಡ್ ಪರ್ಸನಿಗೆ ಏನೂ ಗೊತ್ತಿಲ್ಲ. ಯಾವುದೋ ಒಂದು ಹೊರಗಡೆ ಪೀಪಲಿಗೆ ಏನೂ ಗೊತ್ತಿಲ್ಲ. ಸೊ ಹೊರಗಡೆಯವ್ರನ್ನ ನಿಮ್ಮ ಒಂದು ಕ್ಲೋಸ್ ಸರ್ಕಲ್ಲಾಗಿ ಇನ್ವಾಲ್ವ್ ಮಾಡೋದು ಒಳ್ಳೆಯದಲ್ಲ. ಇಫ್ ಪಾಸಿಬಲ್ ಅನದರ್ ಫ್ಯೂ ಮಂತ್ಸ್ ಗ್ರೂಪ್ 2 ನಿಮ್ಮ ಸೀಕ್ರೆಟ್ಸ್ನ ಶೇರ್ ಮಾಡ್ಕೊಳ್ಳೋದು, ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದು, ನಿಮ್ಮ ಪಾಸ್ಟ್ ಬಗ್ಗೆ ಇನ್ನೊಬ್ರ ಜೊತೆ ಶೇರ್ ಮಾಡ್ಕೊಳ್ಳೋದು, ಹೇಳ್ಕೊಳ್ಳೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಬೇಕು. ಏನಿದೆ ಅದನ್ನ ನೀವೇ ಇಟ್ಕೊಳ್ಳಿ, ನಿಮ್ಮ ಕ್ಲೋಸ್ ಪೀಪಲ್ ಜೊತೆಗೆ ಇಟ್ಕೊಳ್ಳಿ. ಹೊಸೊಬ್ರು ಬರೋರನ್ನ ಹತ್ತಿರ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಮಾಡಬೇಕು. ಆ್ಯಂಡ್ ನೆವರ್ ಗಿವ್ ಅಪ್. ಬ್ಯೂಟಿಫುಲ್ ಕಾರ್ಡ್. ಸೊ ಗ್ರೂಪ್ 2 ಇಫ್ ಪಾಸಿಬಲ್ ಎಲ್ಲರನ್ನು ಈಸಿಯಾಗಿ ನಂಬೋದನ್ನು ಬಿಟ್ಟುಬಿಡಿ. ಆ್ಯಂಡ್ ಎಲ್ಲರ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಿಬಿಟ್ಟು ಎಲ್ಲರ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿರೋದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಗ್ರೂಪ್ 2. ಬಿಕಾಸ್ ಎಲ್ಲರೂ ನಿಮ್ಮ ಗ್ರೋತ್ನ ನೋಡ್ತಾ ಇರಲ್ಲ. ಎಲ್ಲರೂ ನೀವು ಸೀಕ್ರೆಟಾಗಿ ಇಟ್ಕೊ ಅಂತ ಹೇಳಿದ್ದನ್ನು ಅವರು ಊರ್ಬಾಗ್ಲು ಮಾಡೋ ಪಾಸಿಬಿಲಿಟಿ ಇದೆ. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಪ್ರಾಪರಾಗಿ ಗೊತ್ತಿರಬೇಕು. ಯಾರ ಜೊತೆ ಇರಬೇಕು ಜಾಸ್ತಿ, ಯಾರ ಜೊತೆ ಇರಬಾರ್ದು ಪ್ರಾಪರಾಗಿ ಗೊತ್ತಿರಬೇಕು. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ವಾಯ್ಸ್ ರೈಸ್ ಮಾಡಿಬಿಟ್ರೆ, ಮಾತಾಡ್ದಾನೆ ಎಲ್ಲ ಕಡೆನೂ ಬಾಯಿ ಹಾಕೋದೆಲ್ಲ ಮಾಡಬೇಡಿ. ಅದು ನೀವು ಮಾಡೋದು ಇಲ್ಲ, ಐ ನೋ ದಟ್. ಬಟ್ ಇಫ್ ಪಾಸಿಬಲ್ ಯಾರ ಜೊತೆ ಇರಬೇಕು, ನನಗೆ ಫೀಲ್ ಆಗ್ತಾ ಇದೆ ಗ್ರೂಪ್ 2 ನೆಕ್ಸ್ಟ್ ಚಾಪ್ಟರಲ್ಲಿ ನೀವು ತುಂಬ ಜನನ ಮೀಟ್ ಮಾಡ್ತೀರಾ. ನೆಕ್ಸ್ಟ್ ಚಾಪ್ಟರಲ್ಲಿ ತುಂಬ ಜನ ಜೊತೆ ನೀವು ಮಾತಾಡಬೇಕಾಗಿ ಬರುತ್ತೆ, ಟೈಮ್ ಸ್ಪೆಂಡ್ ಮಾಡಬೇಕಾಗಿ ಬರುತ್ತೆ. ಬಟ್ ಒನ್ ಥಿಂಗ್ ಅವೇರ್ ಆಗಿರಬೇಕು ನೀವು, ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್ಸ್, ಯಾರು ನಿಮ್ಮ ಬೆಸ್ಟ್ ಪೀಪಲ್, ಇದ್ರ ಬಗ್ಗೆ ಸ್ವಲ್ಪ ನೀವು ತಲೆಯಲ್ಲಿ ಇಟ್ಕೋಬೇಕು ಗ್ರೂಪ್ 2. ಸೊ ನೆಕ್ಸ್ಟ್ ನ್ಯೂ ಆಪರ್ಚುನಿಟಿ ಬಗ್ಗೆ ನೋಡೋಣ. ನ್ಯೂ ಆಪರ್ಚುನಿಟೀಸ್ ಬಗ್ಗೆ ಪಾಸಿಬಿಲಿಟಿ ಏನಿದೆ ನೋಡೋಣ ಗ್ರೂಪ್ 2 ಅವರೇ. ದೇರ್ ಈಸ್ ಒನ್ ಬ್ಯೂಟಿಫುಲ್ ಕಾರ್ಡ್ ಗ್ರೂಪ್ 2. ಇದನ್ನು ಇಲ್ಲಿ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಮೇಲೆ. ಆಲ್ ರೈಟ್, ನೆಕ್ಸ್ಟ್ ಬ್ಯೂಟಿಫುಲ್ ಮೆಸೇಜ್ ಇನ್ನು ಏನು ಬರೋಕ್ಕಿದೆ ಗ್ರೂಪ್ 2 ಅವರೇ ನೋಡೋಣ. ಸೊ ದೇರ್ ಈಸ್ one message already and one more message for group 2. ನ್ಯೂ ಆಪರ್ಚುನಿಟಿ ಅಂತ ಬಂದಾಗ ದ ಹೈರೋಫೆಂಟ್ ಬಂದಿದೆ. ಹೈರೋಫೆಂಟ್ ಬಂದಾಗ, ನ್ಯೂ ಆಪರ್ಚುನಿಟಿ ಬಂದಾಗ ಮೇ ಬಿ ನಿಮಗೆ ಇಲ್ಲಿ ಗೈಡ್ ಮಾಡೋಕ್ಕೆ ಜನರು ಸಿಗ್ತಾರೆ. ಅಗೇನ್ ಗ್ರೂಪ್ 2 ಐ ಫೀಲ್ ಯಾವುದೋ ಒಂದು ಇಂಪಾರ್ಟೆಂಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ. ನಿಮಗಿವಾಗ ಒಂದು ಸ್ಪಿರಿಚುವಲ್ ಗುರು ಅಂದರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಇರ್ತಾರಲ್ವಾ,
ಅವ್ರ ಜೊತೆ ನೀವು ಮಿಂಗಲ್ ಆಗೋ ಪಾಸಿಬಿಲಿಟಿ ಇದೆ. ಯಾರಿಗೆ ಆಲ್ರೆಡಿ ನೀವು ಹೋಗ್ತಿರೋ ದಾರಿಲಿ ಎಕ್ಸ್ಪೀರಿಯನ್ಸ್ ಇದೆ, ಸ್ವಲ್ಪ ಐಡಿಯಾ ಇದೆ, ಅವ್ರ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಅವ್ರ ಜೊತೆ ನಿಮ್ಮ ಲೈಫ್ ಬಗ್ಗೆ, ಜರ್ನಿ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಒಂದು ಮೆಂಟರ್ ಸಿಗ್ತಾರೆ. ಒಂದು ಟೀಚರ್ ಥರ ಯಾರೋ ಒಬ್ರು ನಿಮಗೆ ಸಿಗೋದನ್ನ ನೋಡ್ತಾ ಇದ್ದೀನಿ. ಐ ಫೀಲ್ ಯಾವುದೋ ಒಂದು ನ್ಯೂ ಆರ್ಗನೈಸೇಷನ್ಗೆ ನೀವು ಹೋಗ್ತಾ ಇದ್ದೀರಾ, ಗ್ರೂಪ್ 2 ಅನದರ್ ನೆಕ್ಸ್ಟ್ ಮಂತ್ಸ್ ಅಲ್ಲಿ ಒಂದು ನ್ಯೂ ಆರ್ಗನೈಸೇಷನ್ಗೆ ಜಾಯಿನ್ ಆಗೋ ಪಾಸಿಬಿಲಿಟಿ, ಒಂದು ನ್ಯೂ ಕಮ್ಯುನಿಟಿಗೆ ಜಾಯಿನ್ ಆಗೋ ಪಾಸಿಬಿಲಿಟಿ. ಬಟ್ ಅಲ್ಲಿ ನಿಮಗೆ ಒಂದು ಟ್ರೂ ಗೈಡ್, ಒಬ್ರು ಟ್ರೂ ಮೆಂಟರ್, ಒಬ್ರು ಟ್ರೂ ಟೀಚರ್, ಗುರುಗಳು ಸಿಗೋ ಪಾಸಿಬಿಲಿಟಿ ಇದೆ ನಿಮಗೆ. ನೀವು ಅವರಿಂದ ತುಂಬ ಕಲಿಯೋದು ಪಾಸಿಬಿಲಿಟಿ ಇದೆ. ಅವರ ಒಂದು ಎಕ್ಸ್ಪೀರಿಯನ್ಸ್ಗಳಿಂದ ನೀವು ಏನೋ ಒಂದು ಬ್ಯೂಟಿಫುಲ್ ಮೆಸೇಜ್ನ ಕಲಿಯೋದು ಆ್ಯಂಡ್ ನಿಮ್ಮ ಒಂದು ಜರ್ನಿಗೆ ಅದು ಓವರ್ ಆಲ್ ಆಗಿ ಪಾಸಿಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡೋ ಪಾಸಿಬಿಲಿಟಿ ತುಂಬಾ ಇದೆ ಅನ್ಬೋದು. ಗ್ರೂಪ್ 2 ನೋಡೋಣ ಮೆಸೇಜಸ್. ನೆವರ್ಲೆಸ್ ಆ್ಯಂಡ್ ವಿಚ್ ಬ್ಯೂಟಿಫುಲ್. ಓಕೆ, ಹೇಳೋಣ ಇದು ನಿಮಗೆ ಹೆಂಗೆ ಎಫೆಕ್ಟ್ ಆಗ್ತಾ ಇದೆ ಗ್ರೂಪ್ 2 ಅಂತ. ವಿಚ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಒಬ್ರು ಮಂತ್ರವಾದಿ ಅನ್ಬೋದು. ಏನು ಬೇಕು ಅದನ್ನ ಒಂದು ಬೇರೆ ರೀತಿಲಿ ಪಡ್ಕೊಳ್ಳೋದು ಅಂತ ಅನ್ಬೋದು. ವಿಚ್ನ ಕಂಪ್ಲೀಟ್ಲಿ ನೆಗೆಟಿವ್ ಅಂತಾನೆ ಹೇಳೋಕ್ಕಾಗಲ್ಲ. ಬಟ್ ಎಲ್ಲೋ ಒಂದು ಕಡೆ ಹೋಗೋ ದಾರಿಲಿ ಗ್ರೂಪ್ 2 ಯು ನೀಡ್ ಟು ನೋ ದಟ್ ತುಂಬ ಕಾಂಪಿಟೇಟಿವ್ ಆಗಿ ತುಂಬ ಜನ ನಿಮ್ಮನ್ನ ನೋಡ್ತಾ ಇರ್ತಾರೆ. ತುಂಬ ಜನ ನಾನು ಮುಂಚೆನೆ ಹೇಳ್ದಂಗೆನೆ ನಿಮಗೆ ಒಳ್ಳೆ ರೀತಿಯಲ್ಲಿ ಗೈಡ್ ಮಾಡ್ತಾ ಇದ್ದೀನಿ ಅಂತ ತೋರ್ಸಕ್ಕೆ ಬರೋರು ಇರ್ತಾರೆ. ಬಟ್ ನಿಮ್ಗೆ ಆ್ಯಕ್ಚುಲಿ ಅವರು ನೆಗೆಟಿವ್ ಪಾತಲ್ಲಿ ಗೈಡ್ ಮಾಡ್ತಾ ಇರೋ ಪಾಸಿಬಿಲಿಟಿನೂ ಇದೆ. ಆ್ಯಂಡ್ ಎಲ್ಲರೂ ನಿಮಗೆ ಹೆಲ್ಪ್ ಮಾಡೋರು ಒಳ್ಳೆಯವರಾಗಿರಲ್ಲ. ಮುಂಚೆನೆ ಹೇಳ್ದಂಗೆನೆ ಎಲ್ಲೋ ಒಂದು ಕಡೆ ಇಫ್ ಪಾಸಿಬಲ್ ನಿಮ್ಮ ಒಂದು ಇದನ್ನು ನಾನು ತುಂಬ ಎಫೆಕ್ಟಿವ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಮ ಒಂದು ಕ್ಲೋತ್ಸ್, ಬಟ್ಟೆಗಳು, ನಿಮಗೆ ಸಂಬಂಧಪಟ್ಟಂಥ ವಸ್ತುಗಳು, ಕೂದಲು, ಏನೋ ಇದನ್ನೆಲ್ಲ ನೀವು ಯಾರಿಗೂ ಕೊಡಲ್ಲ. ಬಟ್ ಮೆಸೇಜ್ ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಗ್ರೂಪ್ 2. ಇಫ್ ಪಾಸಿಬಲ್ ಇದನ್ನ ಯಾರ ಜೊತೆ ಶೇರ್ ಮಾಡಬೇಡಿ. ಬಿಕಾಸ್ ಪಾಸಿಬಿಲಿಟಿ ಇದೆ ನಿಮ್ಮ ಮೇಲೆ ಒಂದು ನೆಗೆಟಿವ್ ಆಗಿ ಕಣ್ಣು ಹಾಕೋದು, ಜನರು ನೆಗೆಟಿವ್ ಆಗಲಿ ಅಂತ ಬಯಸೋದು ಪಾಸಿಬಿಲಿಟಿ ಇದೆ ಗ್ರೂಪ್ 2. ಓಕೆ, ಸೊ ಏನೋ ಒಂದು ಸ್ಪಿರಿಚುವಲ್ ಥಿಂಗ್ ಏನೋ ಒಂದು ಕಲಿಯೋದಕ್ಕೆ ಇಷ್ಟಪಡ್ತಾ ಇದ್ದೀರಾ. ಆ್ಯಂಡ್ ಅದಕ್ಕೆ ಸರಿಯಾಗಿ ನಿಮಗೆ ಒಬ್ರು ಮೆಂಟರ್, ಒಬ್ರು ಗೈಡ್ ಸಿಗೋದನ್ನ ನೋಡ್ತಾ ಇದ್ದೀನಿ. ನ್ಯೂ ಆಪರ್ಚುನಿಟಿ ಅಂದರೆ ನಿಮಗೆ ಯಾರ್ದೋ ಅಂಡರ್ ಕಲಿಯೋ ಒಂದು ಆಪರ್ಚುನಿಟಿ ನೋಡ್ತಾ ಇದ್ದೀನಿ ನೆಕ್ಸ್ಟ್ ಫೇಸಲ್ಲಿ, ನೆಕ್ಸ್ಟ್ ಫ್ಯೂ ಮೋರ್ ಮಂತ್ಸ್ ಅಲ್ಲಿ. ಸೊ ಗ್ರೂಪ್ 2 ಒನ್ ಥಿಂಗ್ ಇಸ್ ಫಾರ್ ಶೋರ್, ನೀವು ತುಂಬ ಜನ ಜೊತೆ ಡೀಲ್ ಮಾಡಬೇಕಾಗಿ ಬರುತ್ತೆ. ಬಟ್ ಯಾರನ್ನ ಕ್ಲೋಸ್ ಮಾಡ್ಕೊತೀರಾ ದಟ್ಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಫಸ್ಟ್ ಫೋಕಸ್ಡ್ ಆಗಿರಿ. ಸೊ ಈ ಒಂದು ಫೇಸಿಂದ ಔಟ್ಕಮ್ ನಿಮಗಿದು ಹೆಂಗೆ ಎಫೆಕ್ಟ್ ಆಗುತ್ತೆ, ನಿಮಗೆ ಯಾವ ರೀತಿಯಲ್ಲಿ ಗ್ರೋತ್ ಬರುತ್ತೆ ಗ್ರೂಪ್ 2 ಇದರಿಂದ ನೋಡೋಣ. ಈ ಒಂದು ಫೇಸಲ್ಲಿ ನಿಮಗೆ ಫೈನಲ್ ಔಟ್ಕಮ್ ನಿಮಗಿದು ಯಾವ ರೀತಿಯಾಗಿ ಕೊಡುತ್ತೆ ಗ್ರೂಪ್ 2. ಲಾಸ್ಟ್ ಮೆಸೇಜ್ ಆ್ಯಂಡ್ ನೋಡೋಣ ಏನು ಮೆಸೇಜ್ ಇದೆ ಅಂತ. ಓಕೆ, ಸೊ ಗ್ರೂಪ್ 2 ಅವ್ರಿಗೆ ಫೈನಲ್ ಮೆಸೇಜ್ ಬಂದಿದೆ. ಒನ್ ಮೆಸೇಜ್ ಆ್ಯಂಡ್ ಸೆಕೆಂಡ್ ಮೆಸೇಜ್. ಗ್ರೂಪ್ 2 ಲಾಸ್ಟ್ ಮೆಸೇಜ್ ಆಗಿರುತ್ತೆ. ಈ ಒಂದು ಫೇಸ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ಈ ಥರ ನೀವು ಡಿಸಿಷನ್ ತಗೊಂಡ್ರೆ ಔಟ್ಕಮ್ ಹೆಂಗಿರುತ್ತೆ ಅಂತ ನೋಡೋಣ. ದೇರ್ ಈಸ್ 3 of Pentacles, ಕೊಲ್ಯಾಬ್ರೇಷನ್. ನಾನು ಮುಂಚೆನೇ ಹೇಳ್ದಂಗೆ ಐ ಫೀಲ್ ನೀವು ತುಂಬ ಜನ ಜೊತೆ ನೆಕ್ಸ್ಟ್ ಫ್ಯೂ ಮೋರ್ ಮಂತ್ಸ್ ಅಲ್ಲಿ ಡೀಲ್ ಮಾಡಬೇಕಾಗಿ ಬರುತ್ತೆ. ಕೆಲವೊಬ್ಬೊಬ್ರ ಜೊತೆ ನಿಮ್ಮ ಕರಿಯರ್ ಬಗ್ಗೆ, ನಿಮ್ಮ ಕರಿಯರ್ ಸ್ಟೋರಿ ಹೇಳಬೇಕಾಗಿ ಬರುತ್ತೆ. ಕೆಲವೊಬ್ಬೊಬ್ರ ಜೊತೆ ನಿಮ್ಮ ಐಡಿಯಾಸ್ನ ಶೇರ್ ಮಾಡಿ ಅವ್ರ ಜೊತೆ ಕೊಲ್ಯಾಬ್ರೇಟ್ ಮಾಡಿ, ಅಂದರೆ ಒಟ್ಟಿಗೆ ಗ್ರೂಪಲ್ಲಿ ವರ್ಕ್ ಮಾಡಬೇಕಾದ ಒಂದು ಪಾಸಿಬಿಲಿಟಿ ಬರುತ್ತೆ ಗ್ರೂಪ್ 2. ಆ್ಯಂಡ್ ತುಂಬ ಜನ ಜೊತೆ ಅವ್ರ ಜೊತೆ ನಿಮ್ಮ ಬಗ್ಗೆ ಫೀಡ್ಬ್ಯಾಕ್ನ ನಿಮಗೆ ತಿಳ್ಕೊಳ್ಳೋ ಒಂದು ಆಪರ್ಚುನಿಟಿ ಸಿಗುತ್ತೆ. ಆ್ಯಂಡ್ ಅವರ ಒಂದು ಒಪಿನಿಯನ್ಸಿಂದ ನೀವು ಕಲಿಯೋ ಆಪರ್ಚುನಿಟಿ ತುಂಬ ಇರುತ್ತೆ. ಎಗೇನ್ ಒಂದು ಲರ್ನಿಂಗ್ ಫೇಸ್ ಅನ್ಬೋದು ಗ್ರೂಪ್ 2. ನೆಕ್ಸ್ಟ್ ಫ್ಯೂ ಮಂತ್ಸ್ ಬಂದ್ಬಿಟ್ಟು ಒಂದು ಲರ್ನಿಂಗ್ ಫೇಸ್, ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋ ಫೇಸ್, ನಿಮಗೆ ಗೊತ್ತಿಲ್ಲದಿರೋ ಯಾವುದೋ ಒಂದು ವಿಚಾರದ ಬಗ್ಗೆ ಕಲಿಯೋ ಫೇಸ್. ಅಂದರೆ ನಿಮ್ಮ ಒಂದು ಫೀಲ್ಡಲ್ಲೇ ಇರೋರು, ನಿಮ್ಮ ಥರನೇ ವರ್ಕ್ ಮಾಡ್ತಿರೋರಿಂದ ಅವರ ಒಂದು ಎಕ್ಸ್ಪೀರಿಯನ್ಸಿಂದ ನೀವೇನೋ ಒಂದು ಕಲ್ತ್ಕೊಳ್ಳೋ ಒಂದು ಆಪರ್ಚುನಿಟಿ ಸಿಗೋ ಫೇಸ್ ಆಗಿರುತ್ತೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆ್ಯಸ್ ವೆಲ್ ಆಸ್ ಥಿಯರಿಟಿಕಲ್ ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ ಯಾರೆಲ್ಲ ಇಲ್ಲಿ ಸ್ಟಡೀಸಲ್ಲಿದ್ದಾರೆ, ಎಸ್ಪೆಷಲಿ ಇಂಟರ್ನ್ಶಿಪ್ಪಲ್ಲಿ ಯಾರೆಲ್ಲ ಇದ್ದಾರೆ. ಸೊ ನೆಕ್ಸ್ಟ್ ಫ್ಯೂ ಮಂತ್ಸ್
ತುಂಬ ಅಲರ್ಟ್ ಆಗಿರಿ, ಆ್ಯಕ್ಟಿವ್ ಆಗಿರಿ. ಐ ಫೀಲ್ ಇದು ನಿಮಗೆ ಓವರ್ ಆಲ್ ನಿಮ್ಮ ಕರಿಯರ್ ಗ್ರೋತ್, ನಿಮ್ಮ ಓವರ್ ಆಲ್ ಸಕ್ಸಸ್, ಕರಿಯರ್ ಸಕ್ಸಸ್, ಫಿನಾನ್ಷಿಯಲ್ ಸಕ್ಸಸ್, ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಓವರ್ ಆಲ್ ಸಕ್ಸಸ್ ತರುವಂಥ ಒಂದು ಫೇಸ್ ಆಗಿರುತ್ತೆ ಅನ್ಬೋದು. ನೋಡೋಣ ನೆಕ್ಸ್ಟ್, ಫೇಕ್ ಪ್ರೊಫೈಲ್ ಸೊಸೈಟಿ. ನಾನು ಮುಂಚೆನೇ ಹೇಳಿಲ್ವಾ, ನೀವು ತುಂಬ ಜನ ಜೊತೆ ಡೀಲ್ ಮಾಡ್ತೀರಾ, ಬಟ್ ಯಾರೋ ಒಬ್ರು ನಿಮಗೆ ಇಲ್ಲಿ ಫೇಕ್ ಪ್ರೊಫೈಲ್ ಮಾಡಿಬಿಟ್ಟು ನಿಮ್ಮ ಬಗ್ಗೆ ತಿಳ್ಕೊಳ್ಳೋದು. ಐ ಫೀಲ್ ಡೆಫಿನೆಟ್ಲಿ ತುಂಬ ಜನಕ್ಕೆ ನಿಮ್ಮ ಒಂದು ಸಕ್ಸಸ್ನ ನೋಡಿಬಿಟ್ಟು, ನಿಮ್ಮ ಒಂದು ಸ್ಕಿಲ್ಸ್ನ ನೋಡಿಬಿಟ್ಟು, ನಿಮ್ಮ ಒಂದು ಗ್ರೋತ್ನ ನೋಡಿಬಿಟ್ಟು ಫೇಕ್ ಪ್ರೊಫೈಲ್ ಮಾಡಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ಬೋದು ಅನ್ನೋದನ್ನ ನೋಡ್ತಾ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ಸೋದು, ಚಾಟ್ ಮಾಡೋದು, ನಿಮ್ಮನ್ನ ಎಲ್ಲೋ ಒಂದು ಕಡೆ ದಾರಿ ತಪ್ಸೋಕ್ಕೆ ಟ್ರೈ ಮಾಡೋದು, ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡೋಕ್ಕೆ ಟ್ರೈ ಮಾಡೋದು. ಮೇ ಬಿ ಈ ಥರ ಒಂದು ಪಾಸಿಬಿಲಿಟೀಸ್ ಇದೆ. ಗ್ರೂಪ್ 2 ವೆರಿ ಅವೇರ್ ಆಗಿರ್ಬೇಕು. ಎಸ್ಪೆಷಲಿ ನೀವು ಸೊಸೈಟಿಲಿ ಇದ್ದಾಗ ಅಥವಾ ಸೋಷಿಯಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಇದ್ದಾಗ, ಜನರು ಮಧ್ಯೆ ಇದ್ದಾಗ ತುಂಬ ಅಲರ್ಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಗ್ರೂಪ್ 2, ವಾವ್, ಬ್ಯೂಟಿಫುಲ್ ಮೆಸೇಜ್. ನೆಕ್ಸ್ಟ್ 3 months ಅಂತೂ ನಿಮ್ಮ ಯಾವಾಗ ನೋಡ್ತಾ ಇದ್ರೆ ಡಸಂಟ್ ಮ್ಯಾಟರ್. ಗ್ರೂಪ್ 2 ನೆಕ್ಸ್ಟ್ 3 months ಕಲಿಯೋ ಫೇಸ್ ಆಗಿರುತ್ತೆ. ಪ್ರಾಕ್ಟಿಕಲಿ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದು, ನಿಮ್ಮ ಥರನೇ ಮೈಂಡ್ ಸೆಟ್ ಇರೋ ಪೀಪಲ್ ಜೊತೆ ನೀವು ಮಿಂಗಲ್ ಆಗೋದು, ಇಫ್ ಪಾಸಿಬಲ್ ಜನರ ಮಧ್ಯೆ ನೀವು ತುಂಬ ಡೀಲ್ ಮಾಡೋದು ಪಾಸಿಬಿಲಿಟೀಸ್ ಇದೆ. ಅಲ್ಲಿ ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ, ಅದನ್ನ ಸೆಗ್ರಿಗೇಟ್ ಮಾಡೋದು ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಅದ್ರ ಬಗ್ಗೆ ಮೆಸೇಜ್ ನಿಮಗೆ ತಿಳಿಸೋದು ನನಗೆ ಬಿಟ್ಟಿದ್ದು. ನಾನು ಅದನ್ನ ತಿಳಿಸಿದ್ದೀನಿ, ಟೋಟಲ್ ಆಗಿ 100% ಆಗಿ ತಿಳಿಸಿದ್ದೀನಿ ಗ್ರೂಪ್ 2. ಸೊ ಅಲರ್ಟ್ ಆಗಿರಿ ಅಂತ ಹೇಳ್ತಾ, ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಮೆಸೇಜ್ ಇಷ್ಟ ಆಯಿತು ಲೈಕ್ ಮಾಡಿ. ಆ್ಯಂಡ್ ಕ್ಲೇಮ್ ಮಾಡ್ಕೋಬೇಕು ಅಂದರೆ 111 ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ದೆನ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಥವಾ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ನಾನು ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದೀನಿ ಗಾಯ್ಸ್. ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.